ಸ್ಟಾರ್ಟ್ ಮಾಡಮ್ರಿ ಅಣ್ಣ. ಇತ್ತೀಚಿಗೆ ವರ್ಲ್ಡ್ ಬ್ಯಾಂಕ್ ಸುದ್ದಿ ಐತ್ರಿ. ಇದು ವರ್ಲ್ಡ್ ಬ್ಯಾಂಕ್ ಅಂದ್ರೆ ಇತ್ತೀಚೆಗೆ ಏನಂತಂದ್ರೆ ಈ ವರ್ಲ್ಡ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಯಾರು ನೇಮಕರಣ? ವರ್ಲ್ಡ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಯಾರು ನೇಮಕರ ಅಂತಂದ್ರೆ ಯಾರು ನೇಮಕರಿ? ನೀಲಕಂಠ ಮಿಶ್ರಾ ನೋಡ್ರಿ. ಇತ್ತೀಚೆಗೆ ಏನಂತಂದ್ರೆ ಈ ವರ್ಲ್ಡ್ ಬ್ಯಾಂಕ್ನ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕರ ಅಂತಂದ್ರೆ ನೀಲಕಂಠ ಮಿಶ್ರಾ ನೋಡಿ ಸರ್. ಇದು ಇವ್ರು ನೀಲಕಂಠ ಮಿಶ್ರಾ ಅವರು ಒಟ್ಟು ಎಷ್ಟು ವರ್ಷ ಇರ್ತಾರೆ ಅಂತಂದ್ರೆ 3 ವರ್ಷ ನೋಡ್ರಿ. ಎಷ್ಟು ವರ್ಷ ಇರ್ತಾರೆ ಅಂತಂದ್ರೆ 3 ವರ್ಷ ಇರ್ತಾರೆ ಸರ್. ಇದು ಇವ್ರು ಯಾರ ಬದಲಿಗೆ ನೇಮಕಾರ ಅಂತಂದ್ರೆ ಪರಮೇಶ್ವರ್ ಅಯ್ಯರ್ ನೋಡ್ರಿ. ಅಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಅಂತಂದ್ರೆ ಈ ವರ್ಲ್ಡ್ ಬ್ಯಾಂಕ್ನ ಒಬ್ಬ ವರ್ಷ ನೇಮಕ ಆಗ್ತಿರ್ತಾರೆ 3 ವರ್ಷಕ್ಕೊಮ್ಮೆ. ಇತ್ತೀಚೆಗೆ ಪರಮೇಶ್ವರ್ ಅಯ್ಯರ್ ಅವರು ನೇಮಕ ಆಗಿದ್ರು. ಈ ಪರಮೇಶ್ವರ್ ಅಯ್ಯರ್ ಏನಂತಂದ್ರೆ ಹೊರಗಡೆ ಹೋಗಿ ಇತ್ತೀಚೆಗೆ ಯಾರು ಬಂದ್ರೆ ಅಂತಂದ್ರೆ ಯಾರು? ನೀಲಕಂಠ ಮಿಶ್ರಾ ನೋಡ್ರಿ. ಈ ನೀಲಕಂಠ ಮಿಶ್ರಾ ಅಧಿಕಾರಿ ಎಷ್ಟು ವರ್ಷ ಅಂತ ನಾನು 3 ವರ್ಷ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಈ ನೀಲಕಂಠ ಮಿಶ್ರಾ ಐತಲ್ರಿ ಒಟ್ಟು 4 ನೆರೆಹೊರೆಯ ದೇಶ ಒಕ್ಕೂಟನ ಪ್ರತಿನಿಧಿಸ್ತಾರ ನೋಡ್ರಿ. ಯಾವ ದೇಶ ಅಂತಂದ್ರೆ ಭಾರತ, ಬಾಂಗ್ಲಾ, ಭೂತಾನ್, ಶ್ರೀಲಂಕಾ. ಅಂದ್ರೆ ಭಾರತ, ಬಾಂಗ್ಲಾ, ಭೂತಾನ್, ಶ್ರೀಲಂಕಾ ಇವು 4 ದೇಶದಿಂದ ಯಾರು ಆಯ್ಕೆ ಆಗ್ಯಾರ ಅಂತಂದ್ರೆ ನೀಲಕಂಠ ಮಿಶ್ರಾ ನೋಡಿ ಸರ್. ಇದು ನಿಮ್ಗೆಲ್ಲ ಗೊತ್ತಿದ್ದಾಗ ವರ್ಲ್ಡ್ ಬ್ಯಾಂಕ್ ಯಾವ ಸ್ಥಾಪನೆ ಆಗ್ತಾನ? 1944. ವರ್ಲ್ಡ್ ಬ್ಯಾಂಕ್ ಮತ್ತು IMF ಬ್ರಿಟನ್ ವುಡ್ಸ್ ಸಮ್ಮೇಳನ ಮೂಲಕ ವರ್ಲ್ಡ್ ಬ್ಯಾಂಕ್ ಮತ್ತು IMF ಈ ಬ್ರಿಟನ್ ವುಡ್ಸ್ ಸಮ್ಮೇಳನ ಮೂಲಕ 1944 ವರ್ಲ್ಡ್ ಬ್ಯಾಂಕ್ ಸ್ಥಾಪನೆ ಆತ. 1945 IMF ಸ್ಥಾಪನೆ ಆತ. ಕರೆಕ್ಟ್ ಅಲ್ರಿ? ಇವು ಎರಡು ಕೂಡ ಎಲ್ಲಿದೆ ಅಂತಂದ್ರೆ ವಾಷಿಂಗ್ಟನ್ DC ಅದ ನೋಡ್ರಿ. ಇಲ್ಲಿ IMF ನಲ್ಲಿ ಎಷ್ಟು ರಾಷ್ಟ್ರ ಅದಾವಣ? 191. IMF ಒಳಗಡೆ ಎಷ್ಟು ರಾಷ್ಟ್ರ ಅದ ಅಂತಂದ್ರೆ 191 ಅದಾವ. ನೆಕ್ಸ್ಟ್ ಈ 191ನೇ ರಾಷ್ಟ್ರ ಅದಂತಂದ್ರೆ ಲಿಚೆಸ್ಟೇನ್. ಇನ್ನೊಂದ್ಸಲ ನೋಡ್ರಿ, IMF ನಲ್ಲಿ 189ನೇ ರಾಷ್ಟ್ರ ರಿಪಬ್ಲಿಕ್ ಆಫ್ ನೌರು, 190ನೇ ರಾಷ್ಟ್ರ ಅಂಡೋರಾ, 191ನೇ ರಾಷ್ಟ್ರ ಅಂತಂದ್ರೆ ಲಿಚೆಸ್ಟೇನ್. ಬಟ್ ವರ್ಲ್ಡ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 189. ಆ 189 ಯಾವ್ದು ಅಂತಂದ್ರೆ ರಿಪಬ್ಲಿಕ್ ಆಫ್ ನೌರು ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಸಂಬಂಧಪಟ್ಟ ನಿಮ್ಗೆಲ್ಲ ಗೊತ್ತದೆ. ವರ್ಲ್ಡ್ ಬ್ಯಾಂಕ್ ಯಾವ ವರದಿ ಬಿಡುಗಡೆ ಮಾಡ್ತೀರಿ? ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್, ನೆಕ್ಸ್ಟ್ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್, ಇಂಡಿಯನ್ ಡೆವಲಪ್ಮೆಂಟ್ ಅಪ್ಡೇಟ್. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದು ಇಂಡಿಯಾ ಡೆವಲಪ್ಮೆಂಟ್ ರಿಪೋರ್ಟ್. ಇದನ್ನೆಲ್ಲ ಯಾರು ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ನೋಡಿ ಸರ್. ಇದೆಲ್ಲ ಅರ್ಥ ಆಯ್ತಲ್ರಿ? ಈ ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಯಾರು ನೇಮಕ ಅಂತೇನೆ? ನೀಲಕಂಠ ಮಿಶ್ರಾ. ಎಷ್ಟು ವರ್ಷ ಅಂತೇನೆ? 3 ವರ್ಷ ಏನು ಮಾಡ್ತಾ ಅಂತಂದ್ರೆ ಇವರು ನೇಮಕ ಆಗ್ಯಾರ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ರಾಮ್ಸಾರ್ ತಾಣಗಳು. ಎಷ್ಟದ ಭಾರತ ರಾಮ್ಸಾರ್ ತಾಣ? 100. ಎಕ್ಸಾಮ್ ಮತ್ತೆ 150 ಆತವ. ಒಟ್ಟು ಎಷ್ಟು ಅಂತಂದ್ರೆ 100 ರಾಮ್ಸಾರ್ ತಾಣ ಅದವು. ಆ 100ನೇ ರಾಮ್ಸಾರ್ ತಾಣ ಅಂತ ಹೇಳಿದ್ವಿ ನಾವು ಯಾವ್ದ್ರಿ? ಇದು ಸೂರಹ ತಾಲ. ಇದಕ್ಕೆ ಇನ್ನೊಂದು ಹೆಸರು ಏನು ಬರ್ತಂತಂದ್ರೆ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ನೋಡ್ರಿ. ಭಾರತದ 100ನೇ ರಾಮ್ಸಾರ್ ತಾಣ ಅಂತಂದ್ರೆ ಸೂರಹ ತಾಲ ಅಂತ ಬರ್ತೀರಿ. ಸೂರಹ ತಾಲ ಅಥವಾ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಕಂಡು ಬರ್ತಕ್ಕಂಥ ರಾಜ್ಯ ಯಾವ್ದಂತಂದ್ರೆ ಉತ್ತರ ಪ್ರದೇಶ ನೋಡ್ರಿ. ಉತ್ತರ ಪ್ರದೇಶದಲ್ಲಿ ಒಟ್ಟು ಎಷ್ಟಾದ ರಾಮ್ಸಾರ್ ತಾಣ ರೀ? 13. ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ರಾಮ್ಸಾರ್ ತಾಣ ಸಂಖ್ಯೆ ಎಷ್ಟು ಅಂತಂದ್ರೆ 13. ಅತಿ ಹೆಚ್ಚು ರಾಮ್ಸಾರ್ ತಾಣ ಇರ್ತಕ್ಕಂಥ ರಾಜ್ಯ ಯಾವ್ದ್ರಿ? ತಮಿಳುನಾಡು. ಎಷ್ಟದ ತಮಿಳುನಾಡದೊಳಗೆ? 20. ಉತ್ತರ ಪ್ರದೇಶ 13. ಕರ್ನಾಟಕ 4. ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರತಕ್ಕಂಥ ದೇಶ UK 176. UK. ಸೆಕೆಂಡ್ ಮೆಕ್ಸಿಕೋ 144. ಮೆಕ್ಸಿಕೋ. ಏಷ್ಯಾದಲ್ಲಿ ಪ್ರಥಮ ಅಂತಂದ್ರೆ ನಮ್ಮ ಭಾರತ. ಒಟ್ಟು ಎಷ್ಟು ಅಂತಂದ್ರೆ 100. ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ ಯಾವ್ದ್ರಿ? ರಂಗನತಿಟ್ಟು. ಎಲ್ಲಿ ಕಂಬರ್ತದೆ? ಮಂಡ್ಯ. ಅಂಕಸಮುದ್ರ ಎಲ್ಲಿ ಕಂಬರ್ತಾಣ? ವಿಜಯನಗರ. ಅಂಕಸಮುದ್ರ ವಿಜಯನಗರ. ಮಾಗಡಿ ಗದಗ. ಅಘನಾಶಿನಿ ಉತ್ತರ ಕನ್ನಡ ನೋಡ್ರಿ. ಅಘನಾಶಿನಿ ಉತ್ತರ ಕನ್ನಡ, ಮಾಗಡಿ ಗದಗ, ಅಂಕಸಮುದ್ರ ವಿಜಯನಗರ, ರಂಗನತಿಟ್ಟು ಮಂಡ್ಯ. ಈ ರಾಮ್ಸರ್ ಎಂಬ ಒಂದು ಒಪ್ಪಂದ ಎಲ್ಲಿ ಆಗ್ತಾನದು? ಇರಾನ್ ಸರ. ಒಂದು ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಕಂಡು ಬರ್ತಕ್ಕ ಇರಾನ್ದಲ್ಲಿ ಏನು ಮಾಡ್ತಂತಂದ್ರೆ ಒಂದು ರಾಮ್ಸಾರ್ ಸಮಾವೇಶ ಆಗುತ್ತೆ ಸರ. ಈ ರಾಮ್ಸಾರ್ ಸಮಾವೇಶಕ್ಕೆ ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಗಡಿ ಹಂಚಿಕೊಂಡಂಥ ದೇಶಗಳ ಕ್ವಶನ್ ಕೇಳ್ತಾನೆ ರೀ. ಕ್ಯಾಸ್ಪಿಯನ್ ಸಮುದ್ರ ಗಡಿ ಹಂಚಿಕೊಂಡಂಥ ದೇಶಗಳು ಇದಲ್ಲ ತಾರೀಖ್ ಅಂತ ಇದಲ್ರಿ. ತಾರೀಖ್ ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಇರಾನ್, ರಷ್ಯಾ, ಕಜಕಿಸ್ತಾನ. ಕರೆಕ್ಟ್ ಅಲ್ರಿ? ಕ್ಯಾಸ್ಪಿಯನ್ ಸಮುದ್ರ ಜೊತೆ ಗಡಿ ಹಂಚಿಕೊಂಡಂಥ ದೇಶ ಬರ್ತವೆ ಅಂತಂದ್ರೆ ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಇರಾನ್, ರಷ್ಯಾ, ಕಜಕಿಸ್ತಾನ. ಕರೆಕ್ಟ್ ಐತಿಲ್ರಿ? ಅದು ಈ ರಾಮ್ಸಾರ್ ಜಾರಿ ಆಗಿದೆ ಯಾವ ವರ್ಷ ಅಂತ 1975 ಜಾರಿ ಆಗುತ್ತೆ. ಬಟ್ ರಾಮ್ಸಾರ್ ತಾಣಕ್ಕೆ ಸೇರ್ಪಡೆ ಆದಂಥ ಮೊಟ್ಟ ಮೊದಲ ತಾಣ ಯಾವ್ದು ಬರ್ತಂತ ಭಾರತದ್ದು? ಯಾವ್ದು? ಚಿಲ್ಕಾ ಸರೋವರ. 1981 ಅಕ್ಟೋಬರ್ 1. 1981 ಅಕ್ಟೋಬರ್ 1ಕ್ಕೆ ಏನು ಮಾಡ್ತಂತಂದ್ರೆ ಈ ಚಿಲ್ಕಾ ಸರೋವರ ಸೇರ್ಪಡೆ ಆಗುತ್ತೆ. ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಅಂತಂದ್ರೆ ಈ ರಾಮ್ಸಾರ್ ತಾಣಕ್ಕೆ ಏನಂತಂದ್ರೆ ನಮ್ಮ ಭಾರತ ಸಹಿ ಹಾಕಿದ್ದು. ರಾಮ್ಸಾರ್ ತಾಣಕ್ಕೆ ಸಹಿ ಹಾಕಿದ್ದು
1982 ಫೆಬ್ರವರಿ 1 ಕರೆಕ್ಟ್ ಅಲ್ರಿ. ಇದು ಭಾಳ ಇಂಪಾರ್ಟೆಂಟ್ ಅದು. ಭಾರತ ರಾಮಸರಕ್ಕೆ ಸಹಿ ಹಾಕಿದಂತಂದ್ರೆ 1982 ಫೆಬ್ರವರಿ 1 ಬರ್ತ ನೋಡಿ ಸರ್ ಇದು. ಹಾಗಾದ್ರೆ ಅತಿ ದೊಡ್ಡ ರಾಮಸರ್ ತಾಣ ಯಾವ್ದ್ರಿ ಭಾರತದ್ದು? ಸುಂದರ್ಬನ್. ಅತಿ ದೊಡ್ಡ ರಾಮಸರ್ ತಾಣ ಅಂತಂದ್ರೆ ಸುಂದರ್ಬನ್ ಅಂತ ಬರ್ತಾ. ಅತಿ ಚಿಕ್ಕ ರಾಮಸರ್ ತಾಣ ಯಾವ್ದ್ರಿ? ರೇಣುಕಾ ಸಾಗರ. ಅತಿ ಚಿಕ್ಕ ರಾಮಸರ್ ತಾಣ ಅಂತಂದ್ರೆ ರೇಣುಕಾ ಸಾಗರ ಅಂತ ಬರ್ತ ನೋಡಿ ಸರ್ ಇದು. ನಮ್ಮ ಭಾರತದಲ್ಲಿ ರಾಮಸರ್ ಪಟ್ಟಿಗೆ ಸೇರ್ಪಡೆಯಾದಂಥ 2 ನಗರ ಬರ್ತಾವ್ರಿ. ಯಾವ ಬರ್ತಾವ? ಇಂದೋರ್ ಮತ್ತು ಉದಯಪುರ. ಇಂದೋರ್ ಮತ್ತು ಉದಯಪುರ. ಇಲ್ಲಿ ಇನ್ನೊಂದು ಮಾಂಟ್ರೆಕ್ಸ್ ದಾಖಲೆ ಅಂತ ಬರ್ತಿರ್ಲಿ. ಮಾಂಟ್ರೆಕ್ಸ್ ದಾಖಲೆ ಅಂದ್ರೆ 1992 ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಡು ಬರ್ತಕ್ಕಂಥ ಮಾಂಟ್ರೆಕ್ಸ್ ಎಂಬ ಪ್ಲೇಸ್ ಇದು. ಎಲ್ಲಿ ಕಂಡು ಬರ್ತದೆ? ಸ್ವಿಟ್ಜರ್ಲ್ಯಾಂಡ್ ಒಳಗೆ. ಇಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಆ ಒಂದು ಪ್ಲೇಸ್ ಐತಲ್ರಿ, ಸಾರ್ವಜನಿಕರಿಂದ ಹಾನಿಗಂದ್ರೆ ಬೆದರಿಕೆ ಉಂಟಾಗಿರ್ತಿರ್ತದೆ. ಅದಕ್ಕೆ ಏನ್ ಮಾಡ್ತಾರಂತ ಅವನ್ನ ಸಂರಕ್ಷಣೆ ಮಾಡ್ತಾ ಸಂಬಂಧಪಟ್ಟಂತೆ ಮಾಂಟ್ರೆಕ್ಸ್ ಅಂತ ಬರ್ತದೆ. ಈ ಮಾಂಟ್ರೆಕ್ಸ್ ದಾಖಲೆಗೆ ಸೇರ್ಪಡೆ ಅಂತ ಮೊಟ್ಟ ಮೊದಲ ತಾಣ ಯಾವ್ದ್ರಿ? ಚಿಲ್ಕಾ ಸರೋವರ ಅಲ್ಲ ಸರ್? ಕರೆಕ್ಟ್ ಅಲ್ರಿ? ಚಿಲ್ಕಾ ಸರೋವರ ಫಸ್ಟ್ ರಾಮಸರ್ ಏನಂದ್ರೆ ಮಾಂಟ್ರೆಕ್ಸ್ ದಾಖಲೆ ಸೇರ್ಪಡೆಯಾಗಿದ್ದು. ಆಮೇಲೆ ತೆಗೆದಾಕ್ತಾರೆ ಇದನ್ನ. ಈ ಪ್ರಸ್ತುತ ಮಾಂಟ್ರೆಕ್ಸ್ ದಾಖಲೆ ಇರ್ತಕ್ಕಂಥ ಹೇಳ್ತಾರೆ ಅಂತಂದ್ರೆ ಒಂದು ಕೇರಡು, ಇನ್ನೊಂದು ಲೋಕ್ಟಾಕ್ ನೋಡ್ರಿ. ಕರೆಕ್ಟ್ ಐತಿಲ್ರಿ? ಫಸ್ಟ್ ಸೇರ್ಪಡೆ ಅದು ಚಿಲ್ಕಾ, ಅದನ್ನ ತೆಗೆದಾಕ್ತಾರೆ. ಆಮೇಲೆ ಈ ಪ್ರಸ್ತುತ ಇರೋಂತ ಕೇರಡು ಮತ್ತು ಲೋಕ್ಟಾಕ್ ಬರ್ತ ನೋಡಿ ಸರ್ ಇದು. ಕೇರಡು ಮತ್ತು ಲೋಕ್ಟಾಕ್. ರಾಮಸರ್ ದಿನ ಅಂತ ಮಾಡ್ತೀವಿ ನಾವು ಫೆಬ್ರವರಿ 2. ಈ ಸಲ 2020 ಕರೆಕ್ಟ್ ಸ್ಪೀಡ್ ಹಾಕೊಂತಿಲ್ಲರಿ. 2026 ಜಗತ್ತಿನೊಳಗೆ ರಾಮಸರ್ ದಿನ ಅಂತ ಎಲ್ಲಿ ಆತಿಥ್ಯ ಮಾಡ್ಯಾರ ಅಂತ ಹೇಳಿದ್ ನಾನು? ಇಟಲಿಯ ರೋಮ್. ಜಗತ್ತಿನೊಳಗೆ ಎಲ್ಲಿ ಮಾಡ್ಯಾರ ಅಂತಂದ್ರೆ ಇಟಲಿಯ ರೋಮ್. ಭಾರತದಲ್ಲಿ ಎಲ್ಲಿ ಮಾಡ್ಯಾರಂತ? ದೆಹಲಿಯ ಅಸೋಲಬಟ್ಟಿ ವನ್ಯಜೀವಿ ಅಭಯಾರಣ್ಯ. ನಮ್ಮ ಭಾರತಕ್ಕೆ ಎಲ್ಲಿ ಮಾಡ್ಯಾರ ಅಂತಂದ್ರೆ ದೆಹಲಿಯ ಅಸೋಲಬಟ್ಟಿ ವನ್ಯಜೀವಿ ಅಭಯಾರಣ್ಯ ಮಾಡಿ ನೋಡಿ ಸರ್ ಇದು. ಈ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈಗ 90ರಿಂದ 100 ಇಂಪಾರ್ಟೆಂಟ್ ಈಗ. ಯಾಕಂತ ವನ್ಯಜೀವಿ ಬರೀ ಕೇಳಿದ್ರೆ ಕೇಳ್ತಿರ್ತಾನೆ. 90ರಿಂದ 100 ಒಂದ್ಸಲ ಹೇಳ್ಬಿಡ್ತೀನಿ, ಸರಿ ಹೇಳ್ಬಿಡ್ರಿ. 90 ಮತ್ತು 91 ರಾಜಸ್ಥಾನ ಕಿಚನ್ ಮತ್ತು ಮೆನಾರ. ಅರ್ಥ ಆಯ್ತಿಲ್ರಿ ಇದು? 90 ರಾಜಸ್ಥಾನ ಕಿಚನ್, 91 ರಾಜಸ್ಥಾನ ಮೆನರ್, 90 ಮತ್ತು 91 ಆಯ್ತು. 92ನೇ ರಾಮಸರ್ ತಾಣ ಗೋಕುಲ ಜಲಾಶಯ. ಎಲ್ರಿ? ಬಿಹಾರದ ಗೋಕುಲ ಜಲಾಶಯ. ನೆಕ್ಸ್ಟ್ 93ನೇ ರಾಮಸರ್ ತಾಣ ಯಾವ್ದ್ರಿ? 93 ರಾಮಸರ್ ತಾಣ ಉದಯಪುರ್ ಜಿಲ್ಲೆ. ಇದು ಬಿಹಾರದ ಉದಯಪುರ್ ಜಿಲ್ಲೆ. 94ನೇ ರಾಮಸರ್ ತಾಣ ಗೋಗಾಬಿಲ್. ಇದೆಲ್ಲಿ? ಬಿಹಾರ. ನಾವು ನೆನಪಿಡ್ಲೇಬೇಕು ಇಲ್ಲಿಂದ ಇಲ್ಲಿವರೆಗೂ. ನೆಕ್ಸ್ಟ್ 95ನೇ ರಾಮಸರ್ ತಾಣ ಸಿಲ್ಸರ್ ಸರೋವರ. ಎಲ್ರಿ? ರಾಜಸ್ಥಾನ. 96 ಕೋಪ್ರಾ ಜಲಾಶಯ. ಎಲ್ಲಿ? ಛತ್ತೀಸ್ಗಢ. ನೆಕ್ಸ್ಟ್ 97 ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ. ಮತ್ತು ಪಾಟ್ನಾ ಪಕ್ಷಿಧಾಮ ದಬ್ಬಗಂತ ಉತ್ತರ ಪ್ರದೇಶ ಹಾಕಿಗಿರಿ. ಬಿಹಾರ್ ನೋಡ್ರಿ. ಕರೆಕ್ಟ್ ಅಲ್ಲ? ಉತ್ತರ ಪ್ರದೇಶ ಬಿಹಾರ್ ಅಲ್ಲ. ಪಾಟ್ನಾ ಪ್ಲೇಸ್ ಎಲ್ಕೊಂಬರ್ತಂತಂದ್ರೆ ಬಿಹಾರ್. ಪಾಟ್ನಾ ಪಕ್ಷಿಧಾಮ ಎಲ್ಕೊಂಬರ್ತಂತಂದ್ರೆ ಉತ್ತರ ಪ್ರದೇಶ. ನೆಕ್ಸ್ಟ್ 98ನೇ ರಾಮಸರ್ ತಾಣ ಗುಜರಾತಿನ ಚಾರಿ ದಂಡ್. 99ನೇ ರಾಮಸರ್ ತಾಣ ಶೇಖ್ ಜಿಲ್. ಎಲ್ಕೊಂಬರ್ತದೆ? ಉತ್ತರ ಪ್ರದೇಶ. 100ನೇ ರಾಮಸರ್ ತಾಣ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ. ಅರ್ಥ ಆಯ್ತಿಲ್ರಿ? 90, 91 ಕಿಚನ್ ಮತ್ತು ಮೆನಾರು. 92 ಯಾವ್ದ್ರಿ? ಗೋಕುಲ ಜಲಾಶಯ. ಎಲ್ರಿ? ಬಿಹಾರ್. 93 ಉದಯಪುರ್ ಜಿಲ್ಲೆ ಬಿಹಾರ್. 94 ಗೋಗಾಬಿಲ್ ಬಿಹಾರ್. 95 ಸಿಲ್ಸರ್ ರಾಜಸ್ಥಾನ. 96 ಕೋಪ್ರಾ ಜಲಾಶಯ. 97 ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ. 98 ಚಾರಿದಂಡ್ ಗುಜರಾತ್. 99 ಶೇಖ್ ಜಿಲ್ ಉತ್ತರ ಪ್ರದೇಶ. 100 ಜಯಪ್ರಕಾಶ್ ನಾರಾಯಣ ಉತ್ತರ ಪ್ರದೇಶ. ಇಷ್ಟೇನಂತಂದ್ರೆ ನೆನಪಿಡ್ರಿ. ಇಷ್ಟೇ ಕೊಟ್ರನಲ್ಲ ಆಲ್ಮೋಸ್ಟ್ ಇದ್ರ ಬಗ್ಗೆ ಅರ್ಥ ಆಯ್ತಿಲ್ಲ ರಾಮಸರ್ ಬಗ್ಗೆ ಅದು. ಓಕೆ. ನೆಕ್ಸ್ಟ್ ಏನಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಚೆಸ್. ಯಾಕೆ ಸುದ್ದಿ ಆಗಿತ್ತು ಅಂತಂದ್ರೆ ನಾರ್ವೆಯ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲನೇ ಭಾರತೀಯ ಅಂತಾರೆ. ಯಾರ್ರಿ? ಆರ್ ಪ್ರಜ್ಞಾನಂದ. ನಾರ್ವೆಯ ಚೆಸ್ ಪ್ರಶಸ್ತಿ ಗೆದ್ದಂಥ ಮೊದಲ ಭಾರತೀಯ ಯಾರು ಬರ್ತಾರೆ ಅಂತಂದ್ರೆ ಆರ್ ಪ್ರಜ್ಞಾನಂದ ಬರ್ತಾನೆ ಸರ. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನಂತ ಮುಂದುವರೆದ ಭಾಗ ಅಂತಂದ್ರೆ ಯಾರ ವಿರುದ್ಧ ಒಂದು ಕ್ವಶನ್ ಕೇಳ್ತಾನೆ ಅಂದ್ರೆ ಯಾರ ವಿರುದ್ಧ ಯಾರು ಸೋಲಿಸಿ ಇವ್ರು ಗೆಲ್ತಾರಂತಂದ್ರೆ ಜರ್ಮನಿಯ ವಿನ್ಸೆಂಟ್ ಕೀಮರ್ ಅಂತ ನೋಡ್ರಿ. ಅಂದ್ರೆ ಈ ಆರ್ ಪ್ರಜ್ಞಾನವ್ರಿ ಅಂತ ಎಲ್ಲರಿಗೂ ಗೊತ್ತಿರ್ತದ. ಬಟ್ ಇವ್ರು ಯಾರ ವಿರುದ್ಧ ಗೆಲ್ತಾರೆ ಅಂತಂದ್ರೆ ಜರ್ಮನಿಯ ವಿನ್ಸೆಂಟ್ ಕೀಮರ್ ಅಂತ ಬರ್ತ ನೋಡಿ. ಜರ್ಮನಿಯ ವಿನ್ಸೆಂಟ್ ಕೀಮರ್ ಅಂತ ಬರ್ತ ನೋಡಿ ಸರ್. ಇದು ಈ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಭಾರತೀಯ ಅಂತ ನೋಡಿ. ಯಾರಂತಂದ್ರೆ ಆರ್ ಪ್ರಜ್ಞಾನಂದ ನೋಡಿ ಸರ್. ಈ ಆರ್ ಪ್ರಜ್ಞಾನಂದ ಅವ್ರು ಯಾರು ಹೆಸರಿ? ತಮಿಳ್ನಾಡು ಸರ್ ಇದು. ನೆಕ್ಸ್ಟ್ ಇವ್ರು ಟೋಟಲಿ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಬರ್ತಾನೆ ರೀ. ಮ್ಯಾಗ್ನಸ್ ಕಾರ್ಲ್ಸನ್ ಇವ್ರು ಐತಲ್ಲ ಸರ್, ಇವ್ರನ್ನ 2 ಬಾರಿ ಸೋಲಿಸ್ತಾರೆ ಒಟ್ಟು. ಇವರು ಯಾರಂತಂದ್ರೆ ಆರ್ ಪ್ರಜ್ಞಾನಂದ. ಇವ್ರು ಆರ್ ಪ್ರಜ್ಞಾನಂದ ಅವ್ರು ಇತ್ತೀಚಿನ ನಾರ್ವೆ ಚೆಸ್ ಗೆದ್ರು. ಯಾರ ಅವ್ರಿಗೆ ಗೆದ್ರು ಅಂತ ನಾನು? ಜರ್ಮನಿಯ ವಿನ್ಸೆಂಟ್ ನೋಡ್ರಿ. ಜರ್ಮನಿಯ ವಿನ್ಸೆಂಟ್ ಅವ್ರ ವಿರುದ್ಧ ಮಾಡ್ತಾರೆ ಅಂತಂದ್ರೆ ಗೆಲ್ತಾರೆ ನೋಡ್ರಿ. ಗ್ಯಾಂಬಿಟ್ ಎಂಬ ಪದ ಎಲ್ಲಿ ಬಳಕೆ ಮಾಡ್ತಾರೆ ಅಂತಂದ್ರೆ
ಚೆಸ್. ಅಲ್ಲಿ ಚೆಸ್ ಒಳಗೆ ಬಿಳಿ ಮತ್ತು ಕರಿಕೆ ಮನಿ ಇರ್ತವೆ. ಎಷ್ಟು ಇರ್ತಾವೆ ಟೋಟಲ್? 64 ಅಲ್ಲ ಸರ್. ಟೋಟಲ್ ಎಷ್ಟು ಇರ್ತಾವೆ ಅಂತಂದ್ರೆ 64 ಇರ್ತಾವ್ರಿ. ಸರ್ ಇತ್ತೀಚೆಗೆ ಭಾರತ ಮತ್ತು ನೇಪಾಳ ಗಡಿಯ ಸಂಬಂಧಪಟ್ಟಂತೆ ಸುದ್ದಿ ಆಗೈತ್ರಿ ಇದು. ಭಾರತ ಮತ್ತು ನೇಪಾಳ ಗಡಿಯ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಇಲ್ಲಿ ಯಾರು ಹೇಳಲ್ಲ ಅಂದ್ರು ಡೈರೆಕ್ಟ್ ಓಪನ್ ನೇಪಾಳ ಪ್ರಧಾನಿ ಯಾರ್ದಾರ ಈಗ? ಬಾಲೇಂದ್ರ ಶಾ. ಈ ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವ್ರು ಯಾವೊಂದು ಪಕ್ಷ? ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಲ್ರಿ. ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಬರುತ್ತೆ ನೋಡಿ, ಟಿವಿ ಕೆಲ್ಲ ಕೊಡಿ. ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂತಂದ್ರೆ ಇವರು ಬಾಲೇಂದ್ರ ಶಾ ಅವರ ಪಕ್ಷ ಅದು. ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನಾವು ನೇಪಾಳದಲ್ಲಿ ಏನು ಮಾಡಿವಿ ಅಂತಂದ್ರೆ ಕೆಲವೊಂದಿಷ್ಟು ಭಾರತೀಯ ಪ್ರದೇಶನ ವಶಪಡಿಸಿಕೊಂಡು ಅಂತ ಹೇಳ್ತಾರೆ ಇವರು. ಮತ್ತು ಡೈರೆಕ್ಟಾಗಿ ಹೇಳಿದ್ರೆ ಯಾರು ಸುಮ್ಮಿರ್ತಾರೆ? ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಇವರು ಸುದ್ದಿಗೆ ತೆಗೆದು ಇಲ್ಲಿ ನೇಪಾಳ ಮತ್ತು ಭಾರತ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿವಾದಿತ ಪ್ರದೇಶ ಬರ್ತೋಣ. ಯಾವ ಬರ್ತು ಅಂತಂದ್ರೆ ಕಾಲಾಪಾನಿ, ಲಿಪುಲೇಖ, ಲಿಂಪಿಯಾದ ಅಂತ ನೋಡ್ರಿ. ಕಾಲಾಪಾನಿ, ಲಿಪುಲೇಖ, ಲಿಂಪಿಯಾದ ವಿವಾದ ಇವು ಯಾವ ದೇಶ ಸಂಬಂಧಪಡ್ತಾವ ಅಂತಂದ್ರೆ ಭಾರತ ಮತ್ತು ನೇಪಾಳ. ಭಾರತ ಮತ್ತು ನೇಪಾಳ ಒಂದು ಪಶ್ಚಿಮ ಭಾಗದ ಗಡಿ ಭಾಗದ ನದಿ ಯಾವ್ದು ಬರ್ತಂತಂದ್ರೆ ಕಾಳಿ ನೋಡ್ರಿ. ಅದರ ಸಂಬಂಧಪಟ್ಟಂತೆ ವಿವಾದ ಐತಿ. ಭಾರತ ಮತ್ತು ನೇಪಾಳ ಸಂಬಂಧಪಟ್ಟಂತೆ ಪಶ್ಚಿಮ ಭಾಗದ ಆತ ಗಡಿ ನದಿ ಯಾವ್ದು ಬರ್ತಂತಂದ್ರೆ ಕಾಳಿ ಬರ್ತ ನೋಡ್ರಿ. ನಿಮ್ಗೆ ನಾವು ಮೊದಲು ಹೇಳಿದ್ ನಿಮ್ಗೆ ನಮ್ಮ ಭಾರತ ಆಂಗ್ಲೋ ನೇಪಾಳ ಯುದ್ಧ ಅಂತ ಹೇಳಿದ್ ನಿಮ್ಗೆ. ಆಂಗ್ಲೋ ನೇಪಾಳ ಯುದ್ಧ ಯಾವ ವರ್ಷ ಆತವ್ರಿ? 1814ರಿಂದ 16 ಕರೆಕ್ಟ್ ಅಲ್ರಿ. ಆಂಗ್ಲೋ ನೇಪಾಳ ಯುದ್ಧ ನಡೆದಂಥ ವರ್ಷ ಅಂತಂದ್ರೆ 1814ರಿಂದ 16 ನಡೀತಲ್ರಿ. ಇಲ್ಲಿ ಆಂಗ್ಲೋ ನೇಪಾಳ ಯುದ್ಧ ಆತವ. ಈ ಆಂಗ್ಲೋ ನೇಪಾಳ ಯುದ್ಧ ಯಾವ ಒಂದು ಒಪ್ಪಂದ ಮೂಲಕ ಏನ್ ಆತ ಕ್ವಶನ್ ಕೇಳ್ತಾನ್ರಿ? ಸಗೋಲಿ ಒಪ್ಪಂದ ನೋಡ್ರಿ. ಆಂಗ್ಲೋ ನೇಪಾಳ ಒಪ್ಪಂದ 1814ರಿಂದ 16 ಬರ್ತದ. ಯಾವ ಒಂದು ಒಪ್ಪಂದ ಅಂತಂದ್ರೆ ಸಗೋಲಿ ಒಪ್ಪಂದ. ಇಲ್ಲಿ ಅಂದ್ರೆ ಇಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ ಇವರು. ಸಗೋಲಿ ಒಪ್ಪಂದದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ಗುರು ಗಜರಾಜ್ ಮಿಶ್ರಣ ಏನ್ ಮಾಡ್ತಂತಂದ್ರೆ ಅಂದ್ರೆ ಕಾಳಿನ ಸಂಬಂಧಪಟ್ಟಂತೆ ಇದು ನೇಪಾಳದಾಗ ಹುಡ್ತದ, ಭಾರತ ಹುಡ್ತದ, ಇದೆಲ್ಲ ಯುವ ಸಂಬಂಧಪಟ್ಟಂತೆ ಯಾವ ಒಂದು ಒಪ್ಪಂದ ಬರ್ತಂತಂದ್ರೆ ಸಗೋಲಿ ಒಪ್ಪಂದ. ಯಾವ ವರ್ಷ ಆತಂತೆ ನಾನು? 1816. ಬ್ರಿಟಿಷರು ಮತ್ತು ನೇಪಾಳದ ಗಜರಾಜ್ ಮಿಶ್ರಣ ಏನ್ ಮಾಡ್ತಂತಂದ್ರೆ ಈ ಒಪ್ಪಂದ ಆಗುತ್ತಾ. ಇನ್ನೂ ಭಾಳ ಐತಿ ಅಣ್ಣ, ಸ್ವಲ್ಪ ಓದಿಕ್ಯಾರ ಅದನ್ನ. ನೆಕ್ಸ್ಟ್ ಸರ ವಿಶ್ವ ಪರಿಸರ ದಿನ ಯಾವ ಮಾಡ್ತೀವಿ? ಜೂನ್ 5. ವಿಶ್ವ ಪರಿಸರ ದಿನ ಅಂತ ಮಾಡ್ತು ಅಂತಂದ್ರೆ ಜೂನ್ 5 ಮಾಡ್ಕೊಂಡು ಸರ. 2026 ವಿಶ್ವ ಪರಿಸರ ದಿನ ಎಲ್ಲಿ ಆಗ್ತಿತ್ತು ರೀ? ಅಜರ್ಬೈಜಾನ್ ಬಾಕು. ಸೊ ಪ್ಲೇಸ್ ನೆನ್ಪಿಡ್ರಿ ಆಲ್ಮೋಸ್ಟ್ ಅಲ್ಲಿ. ಏನಂತಂದ್ರೆ ಅಜರ್ಬೈಜಾನ್ ಡಾಕು ಅಲ್ಲ, ಬಾಕು. ಅಜರ್ಬೈಜಾನ್ ಬಾಕು ಅಂತ ಬರ್ತ ನೋಡಿ ಸರ್. ಇದು 2027 ಎಲ್ಲ ಕ್ವಶನ್ ಕೇಳ್ತಾನ. 2020 ಎಲ್ಲಿ ಸರ? ಸರ್ಬಿಯಾ ಅಲ್ರಿ. 2027 ಇದ್ರೆ ಆತಿಥ್ಯಲ್ಲಿ ಬರ್ತಂತಂದ್ರೆ ಸರ್ಬಿಯಾ ನೋಡ್ರಿ. 2027 ಎಲ್ಲಿ ಅಂತಂದ್ರೆ ಸರ್ಬಿಯಾ. 2020 ಅಂತ 26 ಅಂತಂದ್ರೆ ಅಜರ್ಬೈಜಾನ್. 2025 ಅಂತಂದ್ರೆ ಸೌದಿ ಅರೇಬಿಯಾ. ಕರೆಕ್ಟ್ ಅಲ್ರಿ. 20 ಸೌದಿ ಅರೇಬಿಯಾ, 26 ರೀ ಅಜರ್ಬೈಜಾನ್ ಬಾಕು, 27 ಸರ್ಬಿಯಾ ನೋಡಿ ಸರ. ಈ ಸಲ ಥೀಮ್ ಕ್ವಶನ್ ಕೇಳ್ತಾನ. ಈ ಸಲ ಎನ್ವೈರನ್ಮೆಂಟ್ ಏನಂತಂದ್ರೆ ಥೀಮ್ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ನೋಡ್ರಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ಬರ್ತ ನೋಡಿ. ಇದೇನಂತಂದ್ರೆ ಈ ಸಲದ ವಿಶ್ವ ಪರಿಸರ ದಿನದ ಥೀಮ್ ಬರ್ತ ನೋಡ್ರಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಪರಿಸರ ದಿನ ಅಂತ ಇಲ್ಲಿ ಆಚರಣೆ ಯಾವ ವರ್ಷ ಮಾಡ್ತಾರೆ? 1973 ಮಾಡ್ತಾರೆ. 72ರಿಂದ ಎಲ್ಲ ನಿರ್ಣಯ ಕೈಗೊಳ್ತಾರ. 73 ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಆಚರಣೆ ಮಾಡ್ತಾರ. ಅವಾಗೇನು ಥೀಮ್ ಇರ್ತಂತಂದ್ರೆ ಓನ್ಲಿ ಒನ್ ಅರ್ತ್ ಅಂತ ನೋಡ್ರಿ. ಅವಾಗೇನು ಇರ್ತಂತಂದ್ರೆ ಓನ್ಲಿ ಒನ್ ಅರ್ತ್ ಅಂದ್ರೆ ಫಸ್ಟ್ 1972 ಸ್ಟಾಕ್ಹೋಮ್ದಾಗ ಎಲ್ಲ ನಿರ್ಧಾರ ಕೈಗೊಂತಾರೆ. ಹಿಂಗ ಪರಿಸರ ದಿನ ಆತಿಥ್ಯ ಮಾಡ್ಲೇಬೇಕಂತ ಹೇಳ್ತಾರೆ. ಅದನ್ನ ಯಾವ ವರ್ಷ ಆಚರಣೆ ಮಾಡ್ತಾರೆ ಅಂತಂದ್ರೆ 1973 ಒಳಗೆ ಓನ್ಲಿ ಒನ್ ಅರ್ತ್ ಥೀಮ್ನೊಂದಿಗೆ ಆಚರಣೆ ಮಾಡ್ತಾರಂತ. ಇದನ್ನ ಯಾವ ಒಂದು ಸಂಸ್ಥೆ ಮಾಡ್ತಾನೆ ಕ್ವಶನ್ ಏನಂತಂದ್ರೆ UNEP, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಯಾವ ಸ್ಥಾಪನೆ ಹತ್ರ? UNEP 1972 ಸ್ಥಾಪನೆ ಹತ್ತ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಐತೆ ಅಂತಂದ್ರೆ ಕೀನ್ಯಾದ ನೈರೋಬಿ. ಬರ್ತ ನೋಡ್ರಿ. ಹಾಗಾದ್ರೆ ಜಗತ್ತಿನ ಪರಿಸರ ಪಿತಾಮಹ ಅಂತ ಯಾರು ಕರಿತೀವಿ ನಾವು? ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಲ್ರಿ. ಭಾರತದಾಗ 6 ಮಿಸ್ರ ಬರ್ತಾನ್ರಿ. ಜಗತ್ತೊಳ ವಾನ್ ಹಂಬೋಲ್ಟ್ ಅಂತ ಬರ್ಬೋದು ನೋಡ್ರಿ. ಅದನ್ನ ಒಂದ್ಸಲ. ಇದು ಅರ್ಥ ಆಯ್ತಿಲ್ರಿ? ಅದು ಹಂಗೇನು ಕನ್ಫ್ಯೂಸ್ ಇದ್ರು ನೋಡ್ರಿ ಗ್ರೂಪ್ ಯಾಕ್ರಿ. ನೆಕ್ಸ್ಟ್ ನಿನ್ನೆ ಹೇಳ್ತಿದ್ದೆ ನಾನು ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ಕೊಂತ ನಡೆಸ್ಕೊಂತ ಹೇಳಿದೆ ನಾನು. ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡ್ಬೇಕಂತ ಸುದ್ದಿಗೈತಿ. ಇದು ಅಂದ್ರೆ ಎದಕ್ಕೆ ಸಂಬಂಧಪಟ್ಟಂತಂದ್ರೆ ಕರ್ನಾಟಕ ರಾಜ್ಯನ ಕ್ವಾಂಟಮ್ ತಂತ್ರಜ್ಞಾನ ಮಾಡ್ಬೇಕಂತ ಉದ್ದೇಶದಲ್ಲಿ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಮಾಡ್ಬೇಕಂತ ಇವ್ರು ನಿರ್ಧಾರ ಮಾಡಿ. ಯಾರು ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕದವರು. ಇದಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಕ ಮಾಡಿ ಅಂತ ಕ್ವಶನ್ ಕೇಳ್ತಾನೆ. ಇಲ್ಲಿ ಯಾರಂತಂದ್ರೆ ಅರಿಂದಮ್ ಘೋಷ್ ಅಂತ ನೋಡ್ರಿ. ಅರಿಂದಮ್ ಘೋಷ್ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲು ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಕ ಮಾಡ್ಯಾರಂತ ಕ್ವಶನ್ ಕೇಳಿ ಯಾರು? ಅರಿಂದಮ್ ಘೋಷ್ ಅಂತ ಬರ್ತ ನೋಡಿ ಸರ್. ಇದು ಇಷ್ಟೇ, ಅದ್ರ ಬಗ್ಗೆ ಏನಿಲ್ಲ ಕ್ವಾಂಟಮ್ ಬಗ್ಗೆ. ಇಲ್ಲಿ ಕೆಲವೊಂದಿಷ್ಟು ಕ್ವಾಂಟಮ್ ಬಗ್ಗೆ. ಭಾರತದ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವ್ದ್ರಿ?
ಭಾರತದಲ್ಲಿ ಸ್ವದೇಶಿಯಾಗಿ ನಿರ್ಮಾಣ ಆದಂಥ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಅಂತಂದ್ರೆ ಧ್ರುವ 64 ಅಂತ ನೋಡ್ರಿ. ಡಿಸೆಂಬರ್ ರಿಲೀಸ್ ಆಗ್ತದೆ. ಭಾರತದ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಯಾವುದಂತಂದ್ರೆ ಧ್ರುವ 64 ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಭಾರತದೊಳಗೆ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಎಲ್ಲಿ ಮಾಡ್ಯಾರಿ? ಬೆಂಗಳೂರೊಳಗೆ. ಭಾರತದೊಳಗೆ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಎಲ್ಲಿ ಮಾಡ್ಯಾರ ಅಂತಂದ್ರೆ ಬೆಂಗಳೂರು ಮಾಡ್ಯಾರ. ನೆಕ್ಸ್ಟ್ ಇಲ್ಲಿ ಭಾರತ ಸೆಮಿ ಕಂಡಕ್ಟರ್ ಮಿಷನ್ ಅಂತ ಬರ್ತಾವ. ಭಾರತ ಸೆಮಿ ಕಂಡಕ್ಟರ್ ಮಿಷನ್ ಯಾವ ವರ್ಷ ಬರ್ತೀರಿ? ಅದು 2021 ಬರ್ತೀರಿ. ಭಾರತ್ ಸೆಮಿ ಕಂಡಕ್ಟರ್ ಮಿಷನ್ ಇದು ಯಾವ ವರ್ಷ ಬರ್ತಂದ್ರೆ 2021 ಬರ್ತದ. ಈ ಭಾರತ ಸೆಮಿ ಕಂಡಕ್ಟರ್ ಮಿಷನ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ಬೋದು ಕ್ವಶನ್ ಏನಂತಂದ್ರೆ ಒಡಿಶಾ, ಆಂಧ್ರ, ಪಂಜಾಬ್ ನೋಡ್ರಿ. ಭಾರತ ಸೆಮಿ ಕಂಡಕ್ಟರ್ ಮಿಷನ್ ಯಾವ ವರ್ಷ ಬರ್ತಂತ 2021. ಈ ಭಾರತದೊಳಗೆ ಸೆಮಿ ಕಂಡಕ್ಟರ್ ಮಿಷನ್ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾನೆ ಕ್ವಶನ್ ಏನಂತಂದ್ರೆ ಒಡಿಶಾ, ಪಂಜಾಬ್, ಆಂಧ್ರ ಬರ್ತ ನೋಡ್ರಿ. ಆಂಧ್ರ, ಪಂಜಾಬ್, ಒಡಿಶಾ ಬರ್ತ ನೋಡಿ ಸರ್ ಇದು. ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ ಯಾವ್ದ್ರಿ? ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ ಮಜ್ರೋನಾ ನೋಡ್ರಿ. ಅದು ವಿಶ್ವದ ಮೊದಲ ಕ್ವಾಂಟಮ್ ಚಿಪ್ ಯಾವ್ದು ಬರ್ತಂತಂದ್ರೆ ಮಜ್ರೋನಾ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಸಮಿತಿಗಳು ಸುದ್ದಿಯಾಗಿರ್ತಾವಣ ಕರ್ನಾಟಕದೊಳಗೆ. ಯಾವಂತಂದ್ರೆ ಸುಖದೇವ್ ತೋರಾಟ್ ಕಮಿಟಿ ಎಷ್ಟು ಅಂತ ಬರ್ತಾರೆ? ಇದು ಶಿಕ್ಷಣ ಸರ್. ಕರ್ನಾಟಕ ರಾಜ್ಯ ನೂತನ ಶಿಕ್ಷಣ ಪದ್ಧತಿಗೆ ಸಂಬಂಧಪಟ್ಟಂತ ಸಮಿತಿ ಅಂತಂದ್ರೆ ಸುಖದೇವ್ ತೋರಾಟ್ ಸಮಿತಿ ಅಂತ ಬರ್ತ ನೋಡಿದ್ದು. ಗುರುರಾಜ್ ಕರ್ಜ್ಗಿ ಸಮಿತಿ ಕಲ್ಯಾಣ ಕರ್ನಾಟಕದ ಶಿಕ್ಷಣವನ್ನು ಸುಧಾರಿಸಲು ಯಾವೊಂದು ಕಮಿಟಿ ಅಂತ ಹೇಳಿದ್ವಿ ನಾವು? ಗುರುರಾಜ್ ಕರ್ಜ್ಗಿ ಕಮಿಟಿ. ನೆಕ್ಸ್ಟ್ ಭಕ್ತ ವಸ್ತಲ ಕಮಿಟಿ. ಇದಕ್ಕೆ ಕ್ವಶನ್ ನೋಡ್ರಿ. ಭಕ್ತ ವಸ್ತಲ ಕಮಿಟಿ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ OBC ರಾಜಕೀಯ ಕಡಿಮೆ ಪ್ರಾತಿನಿಧ್ಯವನ್ನು ಅಧ್ಯಯನ ಮಾಡಲು. ಅಂದ್ರೆ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ OBC ಸ್ವಲ್ಪ ಕಡಿಮೆ ಪ್ರಾತಿನಿಧ್ಯ ಅಲ್ರಿ, ಅದ್ರ ಬಗ್ಗೆ ಅಧ್ಯಯನ ಮಾಡಲು ಯಾವೊಂದು ಕಮಿಟಿ ಅಂತ ಹೇಳಿ ನಾನು? ಭಕ್ತ ವಸ್ತಲ್ ಕಮಿಟಿ. ನೆಕ್ಸ್ಟ್ ಸಿ ನಾರಾಯಣಸ್ವಾಮಿ ಕಮಿಟಿ 5ನೇ ಹಣಕಾಸು ಆಯೋಗ. ಕರ್ನಾಟಕದಲ್ಲಿ 5ನೇ ಹಣಕಾಸು, ಕರ್ನಾಟಕ ಫಸ್ಟ್ ಹಣಕಾಸು ಆಯೋಗ. ತಿಮ್ಮಯ್ಯ 2ನೇದ್ದು, ಸುರೇಂದ್ರನಾಥ 3ನೇದ್ದು, NG ಕೂಡ್ಗಿ 4ನೇದ್ದು, ಚಿನ್ನಸ್ವಾಮಿ 5ನೇದ್ದು, ಸಿ ನಾರಾಯಣ ಸ್ವಾಮಿ. ಭಾರತದ ಫಸ್ಟ್ ಯಾರು ಹಣಕಾಸು ಆಗಿದ್ದು? KC ನಿಯೋಗಿ 2ನೇದು ಯಾರಿ? ಕೆ ಸಂತಾನಮ್. ಫಸ್ಟ್ KC ನಿಯೋಗಿ, 2ನೇದು ಕೆ ಸಂತಾನಮ್, 3ನೇದು ಕೆ ಚಾಂದ್. ಎಲ್ಲ K3 ಬರ್ತಾವ ನೋಡ್ರಿ ಇಲ್ಲಿ. KC ನಿಯೋಗಿ, ಕೆ ಸಂತಾನಮ್, ಕೆ ಚಾಂದ್. 4ನೇದು ಯಾರಿ? ರಾಜ್ ಮನ್ನಾರ್ ಅಲ್ಲ ಸರ್. ಇವು ನೆನಪಿಡ್ಲೇಬೇಕಣ್ಣ. 4ನೇದು ಯಾರು ಅಂತಂದ್ರೆ ರಾಜ್ ಮನ್ನಾರ್. 5 ತ್ಯಾಗಿ. 5 ಅಂತಂತಂದ್ರೆ ತ್ಯಾಗಿ. 4 ಯಾರಂತೇನೆ ಯಾರಿ? ರಾಜ್ ಮನ್ನಾರ್. 5 ಯಾರಂತಿದೆ? ತ್ಯಾಗಿ. 6 ಬ್ರಹ್ಮಾನಂದ ರೆಡ್ಡಿಗಾರು. 6 ಬಂತಂತಂದ್ರೆ ಬ್ರಹ್ಮಾನಂದ ರೆಡ್ಡಿಗಾರು. ಇವು 6 ನೆನ್ಪಿಡ್ರಿ. ಉಳಿಕೆ ಈ ಸದ್ ನೋಡ್ರಿ. 10 ಪಂತ್, ರಿಷಬ್ ಪಂತ್ ಅಲ್ಲ, KC ಪಂತ್. 10 ಅಂತಂದ್ರೆ ಪಂತ್. 11 ಕುಸ್ರೋ. 11 ಯಾರು? ಕುಸ್ರೋ. 12 ರಂಗರಾಜನ್. 12 ರಂಗರಾಜನ್. 13 ವಿಜಯ್ ಕೇಲ್ಕರ್. 13 ವಿಜಯ್ ಕೇಲ್ಕರ್. 14 YV ರೆಡ್ಡಿ. 15 NK ಸಿಂಗ್. 16 ಅರವಿಂದ್ ಪನಗರಿ. 2026 ಏಪ್ರಿಲಿಂದ 2031 ಮಾರ್ಚ್. ಕರೆಕ್ಟ್ ಅಲ್ಲ? 2026 ಏಪ್ರಿಲಿಂದ 2031 ಮಾರ್ಚ್. ಇದು 16 ಹಣಕಾಸು ಏನಂತ ಭಾರತದಲ್ಲಿ ಪ್ರಸ್ತುತ ಅದ ಸರ್. ಇಲ್ಲಿ 16ನೇ ಹಣಕಾಸು ಒಟ್ಟು ಮಾನದಂಡ ಎಷ್ಟು ಕಂಡು ಬರ್ತಾವ್ರಿ? 6 ಸರ್. ಒಟ್ಟು ಎಷ್ಟು ಅಂತಂದ್ರೆ 6. ಇಲ್ಲಿ ಆದಾಯ ಅಂತ ಎಷ್ಟು ಅಂತ ಹೇಳಿದ್ವಿ ನಾವು? 42ವರೆ. 6 ಮಾನದಂಡದೊಳಗೆ ಆದಾಯ ಅಂತ ಎಷ್ಟು ಐತೆ ಅಂತಂದ್ರೆ 42ವರೆ ಐತ್ರಿ. ಜನಸಂಖ್ಯೆ ಎಷ್ಟು ಐತ್ರಿ? ಇಲ್ಲಿ 17ವರೆ. ಜನಸಂಖ್ಯೆ ಎಷ್ಟು ಬರ್ತಂತಂದ್ರೆ 17ವರೆ. ಉಳಿದೆಲ್ಲ ಬಂತಂದ್ರೆ 10 ನೋಡ್ರಿ. ಉಳಿದಂತ ಈ ಹೊಸ್ದಾಗಿ ಯಾವ ಸೇರ್ಪಡೆ ಮಾಡ್ರಲ್ಲಿ? GDP ಕೊಡುಗೆ. ಕರೆಕ್ಟ್ ಅಲ್ರಿ? ಹೊಸ್ದಾಗಿ ಒಂದ್ಸಲ ಕರೆಕ್ಟ್ ನೋಡ್ಕ್ಯಾರ ಅವನು. ಒಂದ್ಸಲ ಇತ್ತೀಚೆಗೆ ಯಾವ ಸೇರ್ಪಡೆ ಮಾಡಿ ಅಂತಂದ್ರೆ GDP ಕೊಡುಗೆ. ಇಲ್ಲಿ ಎಷ್ಟು ಅಂತಂದ್ರೆ 10. ಒಟ್ಟು 2 ನೆನ್ಪಿಡ್ರಿ. ಆದಾಯ ಅಂತರ 42ವರೆ. ನೀವು ಹೇಳ್ತೀನಿ ನಾನು. ಜನಸಂಖ್ಯೆ ಬಂತಂತಂದ್ರೆ 17.5 ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಬರ್ತಾನ ನಾಗಮೋಹನ್ ದಾಸ್ ಆಯೋಗ. ನಾಗಮೋಹನ್ ದಾಸ್ ಆಯೋಗ SC/ST ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ಆಯೋಗ ಬರ್ತ ನೋಡ್ರಿ. ನೆಕ್ಸ್ಟ್ TM ವಿಜಯಭಾಸ್ಕರ್ ಆಯೋಗ. 2ನೇ ಆಡಳಿತ ಸುಧಾರಣೆ ಆಯೋಗ. ಭಾರತದ ಮೊದಲ ಆಡಳಿತ ಸುಧಾರಣೆ ಆಯೋಗ ಬಂತಂತಂದ್ರೆ 2000 ಒಳಗೆ ಹಾರೋಹಳ್ಳಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ರಚನೆ ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ಸರ್ ಕರ್ನಾಟಕದ ಮೊಟ್ಟ ಮೊದಲ ಏನದು ಕರೆಕ್ಟ್ ಅಲ್ರಿ? ಆಡಳಿತ ಸುಧಾರಣೆ ಬಂತಂತಂದ್ರೆ ಹಾರೋಹಳ್ಳಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ನೇಮಕ ಆಗ್ತದ. ಕರ್ನಾಟಕದ 2ನೇ ಆಡಳಿತ ಸುಧಾರಣೆ ಅಂತಂದ್ರೆ TM ವಿಜಯಭಾಸ್ಕರ್ ಅಧ್ಯಕ್ಷತೆಯಲ್ಲಿ ನೇಮಕ ಆಗ್ತದ. ಬಟ್ ವರದಿ ಕೊಟ್ಟಿದ್ದು ಏನಂತಂದ್ರೆ ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ವರದಿ ಕೊಟ್ಟಿದ್ದು RV ದೇಶಪಾಂಡೆ. RV ದೇಶಪಾಂಡೆ ಏನು ಮಾಡ್ತಂತ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡ್ತಂತಂದ್ರೆ ವರದಿ ಕೊಡ್ತದ. ಅರ್ಥ ಆಯ್ತಿಲ್ರಿ ಅದು? ನೆಕ್ಸ್ಟ್ K ಸುಧಾಕರ್ ರಾವ್ ಕಮಿಟಿ.
ಕರ್ನಾಟಕದ 7ನೇ ವೇತನ ಆಯೋಗ, ಕರ್ನಾಟಕದ 7ನೇ ವೇತನ ಬಂತಂತಂದ್ರೆ ಕೆ ಸುಧಾಕರ್ ಆಯೋಗ ಅಂತ ಬರುತ್ತೆ ನೋಡ್ರಿ. ಇದು ನೆಕ್ಸ್ಟ್ ರಾಕೇಶ್ ಸಿಂಗ್ ಕಮಿಟಿ, ಅಣೆಕಟ್ಟುಗಳ ಸುರಕ್ಷತೆಗೆ, ರಾಜ್ಯದಲ್ಲಿ ಅಣೆಕಟ್ಟು ಆ ಕಡೆ ಬಳಕೊಂತವಲ್ರಿ, ಅದನ್ನ ಸುರಕ್ಷತೆ ಸಂಬಂಧಪಟ್ಟಂತೆ ಯಾವ ಕಮಿಟಿ ಅಂತಂದ್ರೆ ರಾಕೇಶ್ ಸಿಂಗ್ ಕಮಿಟಿ ಬರುತ್ತೆ ನೋಡ್ರಿ. ನೆಕ್ಸ್ಟ್ ನಿರಂಜನ್ ಕಮಿಟಿ, ಕಾವೇರಿಯಲ್ಲಿ ಹೂಳೆತ್ತುವುದು, ಕಾವೇರಿ ಸಂಬಂಧಪಟ್ಟಂತೆ ಹೂಳೆತ್ತುವುದು ಯಾವ ಕಮಿಟಿ ಅಂತಂದ್ರೆ ನಿರಂಜನ್ ಕಮಿಟಿ. ನೆಕ್ಸ್ಟ್ ನಿಮಗೆಲ್ಲ ಪಶ್ಚಿಮ ಘಟ್ಟ ಸಂಜಯ್ ಕುಮಾರ್ ಕಮಿಟಿ, ಚಂದ್ರಶೇಖರಯ್ಯ ಕಮಿಟಿ, ಕಸ್ತೂರಂಗನ್ ಕಮಿಟಿ, ಮಾಧವಗಡಲ್ ಕಮಿಟಿ, ಇವೆಲ್ಲದಕ್ಕೆ ಅಂತಂದ್ರೆ ಪಶ್ಚಿಮ ಘಟ್ಟ ಸವಿತಾ ಸಮಿತಿ, ಸವಿತಾ ಬಾಣಂತಿಯರ ಸಾವು, RCBಯಲ್ಲಿ ಕಾಲ್ ತುಳಿತ, ಕುನ್ನ ಕೋವಿಡ್ ವರದಿ, ಕುನ್ನ ನೋಡಿ ಸರ್. ಇದು ಇತ್ತೀಚೆಗೆ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತ ಸಮಿತಿ, ಕರ್ನಾಟಕದಲ್ಲಿ ಸಂಬಂಧಪಟ್ಟ ಸಮಿತಿ ಮಾಡ್ರ ಕ್ರಿಸ್ ಗೋಪಾಲಕೃಷ್ಣ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಆದ. ಕರ್ನಾಟಕದಲ್ಲಿ ಇತ್ತೀಚೆಗೆ ಸಂಬಂಧಪಟ್ಟಂತ ಒಂದು ಕಮಿಟಿ ರಚನೆ ಮಾಡ್ಯಾರ. ಆ ಸಂಬಂಧಪಟ್ಟಂತ ಕಮಿಟಿನ ಯಾರ ನೇತೃತ್ವದಲ್ಲಿ ರಚನೆ ಮಾಡಿ ಅಂತಂದ್ರೆ ಕ್ರಿಸ್ ಗೋಪಾಲಕೃಷ್ಣ ಅಂತ ಬರ್ತ ನೋಡ್ರಿ. ಕ್ರಿಸ್ ಗೋಪಾಲಕೃಷ್ಣ ಅಂತ ಬರ್ತ ನೋಡ್ರಿ. ಇಷ್ಟ ಅರ್ಥ ಆಗ್ತಿಲ್ರಿ. ನೆಕ್ಸ್ಟ್ ನೋಡಿ ಸರ್, ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕಾಗೋಡು ಸತ್ಯಾಗ್ರಹ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕಾಗೋಡ ಸತ್ಯಾಗ್ರಹ. ಯಾಕಂತ 75 ವರ್ಷ ಆಯ್ತಂದ್ರಿ ಹೋರಾಟ ಕಾಗೋಡು ಸತ್ಯಾಗ್ರಹ, ಅದಕ್ಕೆ ಸುದ್ದಿ ಆಗೈತಿ. ಅದು ಯಾವ ವರ್ಷ ಆಯ್ತು ರೀ ಕಾಗೋಡು ಸತ್ಯಾಗ್ರಹ? 1955, 1951 ಕಾಗೋಡ ಸತ್ಯಾಗ್ರಹ ಆದಂಥ ವರ್ಷ ಅಂತಂದ್ರೆ 1951 ಬರ್ತ ನೋಡಿ. ಕಾಗೋಡು ಎಂಬ ಪ್ಲೇಸ್ ಎಲ್ಲಿ ಬರ್ತೀರಿ? ಶಿವಮೊಗ್ಗ. ಕಾಗೋಡು ಎಂಬ ಪ್ಲೇಸ್ಗೆ ಬರ್ತಂತಂದ್ರೆ ಶಿವಮೊಗ್ಗ ಕಂಡು ಬರ್ತಿರೋದು. ಈ ಕಾಗೋಡು ಸತ್ಯಾಗ್ರಹದ ನಾಯಕ ಯಾರು ಬರ್ತಾರೆ? ಮುಂದಾಳತ್ವ ಗಣಪತಿಯಪ್ಪ. ಕಾಗೋಡು ಸತ್ಯಾಗ್ರಹದ ನಾಯಕ ಅಂತ ಕ್ವಶನ್ಗೆ ಯಾರು ಬರ್ತಾರೆ ಅಂತಂದ್ರೆ ಗಣಪತಿಯಪ್ಪ. ಇಲ್ಲಿ ಕಾಗೋಡು ಎಂಬ ವ್ಯಕ್ತಿ ಒಬ್ಬ ಸಚಿವರು ಇರ್ತಾರೆ ಸರ್. ಇವ್ರು ಸ್ವಲ್ಪ ಏನು ಬೆಂಬಲ ಕೊಡ್ತಾರೆ ಅಂದ್ರೆ ಆ ಊರ್ದಾರ ಇರ್ತಾರೆ ಮತ್ತು ಬೆಂಬಲ ಕೊಡ್ತಾರೆ. ಅದಕ್ಕೆ ಕಾಗೋಡು ಎಂಬ ಅಂತ ಪ್ರಸಿದ್ಧಿ ಆಗ್ತದೆ. ಈ ಕಾಗೋಡು ಸತ್ಯಾಗ್ರಹ ಎದು ಸಲಿಗಾಗಿತ್ತು ಅಂತಂದ್ರೆ ಮೇನ್ ರೀಸನ್ ಏನಂತಂದ್ರೆ ಒಂದು ಕೊಳಗ ಅಂತ ಒಂದು ಭತ್ತ ಅಳತೆ ಮಾಡಿದ್ರೆ, ಅದು ಕೊಳಗ ಅಂತ ಏನು ಮಾಡ್ತಂತಂದ್ರೆ ಅಂತಂದ್ರೆ ಅಲ್ಲಿ ಏನಂತಂದ್ರೆ ಆ ರೈತರದ್ದು ಭತ್ತ ಅಳತೆ ಮಾಡೋದು ಸ್ವಲ್ಪ ತಾರತಮ್ಯ ಆಗುವ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಅಲ್ಲಿಂದ ಹೋರಾಟ ಆರಂಭ ಆಗುತ್ತೆ. ಎಲ್ಲಿಂತ ಯಾವ ಒಂದು ಗೇಣಿ ಅಂತ ನಾವು ಅದು ಅಳತೆ ಮಾಡೋದು ಕೊಳಗ. ಈ ಕೊಳಗ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದ್ರೆ ಒಬ್ಬ ಸಾಹಿತ್ಯ ಒಬ್ಬ ಕೊಳಗ ಎಂಬ ಕಾದಂಬರಿ ಬರ್ತಾನೆ. ಯಾರು ಬರ್ತಾರೆ? ನಾ ಡಿಸೋಜ. ಈ ಕೊಳಗ ಎಂಬ ಕಾದಂಬರಿಯನ್ನು ಬರೆದಂಥ ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರೆ ನಾ ಡಿಸೋಜ ಅಂತ ಬರ್ತಾನೆ ಸರ್. ಇದು ಇನ್ನೊಂದು ಇಲ್ಲಿ ಸೀಟೆಗೆ ಒಂದು ಕ್ವಶನ್ ಕೇಳಿ ನೋಡಿ. ಸೀಟೆ ಏನು ಕ್ವಶನ್ ಏನಂತಂದ್ರೆ ಈ ಕಾಗೋಡ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಅಂತಾರಾಷ್ಟ್ರೀಯ ನಾಯಕರು ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ್ ನೋಡ್ರಿ. ಕಾಗೋಡ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಒಂದು ಸಮಾಜವಾದಿ ನಾಯಕರ ಅಥವಾ ಅಂತಾರಾಷ್ಟ್ರೀಯ ನಾಯಕರು ಯಾರು ಬರ್ತಾರೆ ಅಂತಂದ್ರೆ ರಾಮ್ ಮನೋಹರ್ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ ಬರ್ತಾನೆ ಸರ್. ಇದು ಇಲ್ಲಿ ಕರ್ನಾಟಕದಲ್ಲಿ ಭೂಸುಧಾರಣಾ ಸಮಿತಿ ಯಾರು ನೇಮಕಾತ್ರಿ? ಭೂಸುಧಾರಣೆ ಯಾರ ಅಧ್ಯಕ್ಷದಲ್ಲಿ ನೇಮಕಾತ್ರಿ? ಭೂಸುಧಾರಣೆ BD ಜತ್ತಿ ಕರೆಕ್ಟ್ ಅಲ್ರಿ. ಭೂಸುಧಾರಣೆ BD ಜತ್ತಿ ಅಂತ ನೇಮಕಾತ್ರಿ. ಯಾವ ವರ್ಷಣ? ಕರ್ನಾಟಕದಲ್ಲಿ 1961 ಏನು ಮಾಡ್ತಂತಂದ್ರೆ ಇದು ಗೇಣಿ ಶಾಸನ ರಚನೆ ಮಾಡ್ತಾರಂತ್ರಿ. 1960 ಜಾರಿಯಾಗಿತ್ತು ನೋಡ್ರಿ. ಅದು 1960 ಜಾರಿಯಾಗಿತ್ತು ನೋಡ್ರಿ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಭೂಸುಧಾರಣೆ ಸಂಬಂಧಪಟ್ಟಂತೆ ಯಾವ ಒಂದು ಸಮಿತಿ ಬರ್ತೀರಿ? ಭಾರತದ ಮೊನ್ನೆ ವಿಡಿಯೋ ಕ್ವಶನ್ ಇದು JC ಕುಮಾರಪ್ಪ ಕಮಿಟಿ ನೋಡ್ರಿ. ಭಾರತದಲ್ಲಿ ಭೂ ಸುಧಾರಣೆಗೆ ಕರೆಕ್ಟ್ ಐತಲ್ರಿ? ಭಾರತದಲ್ಲಿ ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ಮೊಟ್ಟ ಮೊದಲ ಸಮಿತಿ ಯಾವ್ದು ಬರ್ತಂತಂದ್ರೆ JC ಕುಮಾರಪ್ಪ ಕಮಿಟಿ ಅಂತ ಬರ್ತಾ. ಇದು 1942 ಬರ್ತ್ರಿ. ಎಲ್ಲರಲ್ಲಿ ಹಾಕಿದ್ದು BD ಜೊತೆ ಹಾಕಿದ್ರು. ಬಿಡಕ್ಕೆ ಆಪ್ಷನ್ಸ್ ಅದನ್ನ ಇಟ್ಟಿದ್ದ. ಅದಕ್ಕೆ ಹೇಳಕೊಂತೀನಿ ನಿಮ್ಗೆ. ಭಾರತದ ಫಸ್ಟ್ ಯಾವ್ದು ಬರ್ತಂತ ಇದೆ ಹೇಳ್ರಿ? JC ಕುಮಾರಪ್ಪ. ಯಾವ ವರ್ಷ ಬರ್ತಂತ ಇನ್ನು? 1942. ಕರ್ನಾಟಕದಲ್ಲಿ ಭೂ ಸುಧಾರಣೆ ಅಂತಂದ್ರೆ ಉಳುವನೆ ಬೋರ್ಡ್ ಅಂತ 1974 ಬರ್ತದೆ. D ದೇವರಾಜ್ ಅರಸ್ ಭೂ ಸುಧಾರಣಾ ಸಮಿತಿ ಅಂತ 1961 ರಚನೆ ಆಗುತ್ತಾ. 65 ಏನು ಮಾಡ್ತಂತಂದ್ರೆ ಜಾರಿ ಆಗುತ್ತೆ ನೋಡ್ರಿ. ಇನ್ನೊಂದ್ಸಲ ರಿಸಲ್ಟ್ ಸಾಕಲ್ರಿ. ಅದು ಒದ್ಕೊಂಬಿಡ್ರಿ. ಅದನ್ನ ಒಂದ್ಸಲ ಒದಕ್ಯಾರ ಕರೆಕ್ಟ್ ಪರ್ಫೆಕ್ಟ್ ಆಗ್ತೀರಿ. ಮತ್ತು ನಾವು ಭಾಳದು ಹೇಳೋದು ಗೊತ್ತಾ. ನೆಕ್ಸ್ಟ್ ನೋಡಿ ಸರ್, ಇದು ಪಕ್ಕ ಕ್ವಶನ್ ಆಗತ್ತೆ ನೋಡ್ರಿ. ಯಾವ್ದಂತಂದ್ರೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನ ಅಧ್ಯಕ್ಷರು ಯಾವ ದೇಶದ್ರಿ ಅವರು? ಬಾಂಗ್ಲಾದೇಶ. ಬಾಂಗ್ಲಾದೇಶದ ಖಲೀಲೂರ್ ರೆಹಮಾನ್ ಅಂತ ನೋಡ್ರಿ. ಸ್ವಲ್ಪ ಫುಲ್ ಹೆಸರು ನೆನ್ಪಿಡ್ರಿ. ಯಾಕಂತ ಮುಜಿಬರ್ ರೆಹಮಾನ್ ಅವರೆಲ್ಲ ಬರ್ತಿರ್ತಾರೆ. ಅವ್ರು ತಲೆ ಕೊಟ್ಟು ಅವ್ರ ಹೆಸರು ಕೊಟ್ಟರೆ ಏನು ಮಾಡ್ತಾರೆ? ಇದನ್ನು ಖಲೀಲೂರ್ ರೆಹಮಾನ್ ನೋಡ್ರಿ. ಇತ್ತೀಚೆಗೆ ವಿಶ್ವಸಂಸ್ಥೆ ವರ್ಷ ಏನು ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಂತಿರ್ತಾರೆ. 80ನೇದು ಯಾರು ಬರ್ತಾರೆ ಅಧ್ಯಕ್ಷತೆ? 80ನೇ ಅಧ್ಯಕ್ಷತೆ ಜರ್ಮನಿಯ ಎರ್ಪನ್ ಬ್ಯಾಕ್ ಅಂತ ಬರ್ತಾರೆ. ಅವರು ಜರ್ಮನಿಯ ಏನು ಮಾಡ್ತಾರೆ ಅಂತಂದ್ರೆ ಅನ್ನಲೇನಾ ಬೇರಬಾಕ್ ಅಂತ ಬರ್ತಾರೆ. ಬ್ಯಾಸರ ಕುಂತದೇನ್ರಿ? ಕರೆಕ್ಟ್ ಕೇಳ್ರಿ. 80ನೇ ಸಾಮಾನ್ಯ ಸಭೆ ಅಧಿವೇಶನ ಅಧ್ಯಕ್ಷತೆ ಬಂತಂತಂದ್ರೆ ಜರ್ಮನಿಯ ಅನ್ನಲೇನಾ ಬೇರಬಾಕ್ ಅಂತ ಬರ್ತಾರೆ. 80ನೇದು. 81ನೇದು ಯಾರು ಬರ್ತಾರೆ ಅಂತಂದ್ರೆ ಯಾರು? ಬಾಂಗ್ಲಾದೇಶದ ಖಲೀಲೂರ್ ರೆಹಮಾನ್. ಎಷ್ಟನೇ ಅಧಿವೇಶನ ಅದು?
81 ನೋಡಿ ಸರ್. ಇದು ಇಲ್ಲಿ ವಿಶ್ವಸಂಸ್ಥೆ ಅಂತ ಬರ್ತಾನ. ಈ ವಿಶ್ವಸಂಸ್ಥೆ ಎಂಬ ಪದ ಕೊಟ್ಟಂತ ವ್ಯಕ್ತಿ ಯಾರ್ರಿ? ಅಮೇರಿಕಾದ FD ರೂಸ್ವೆಲ್ಟ್. ಅಮೇರಿಕಾದ FD ರೂಸ್ವೆಲ್ಟ್. ಈ ವಿಶ್ವಸಂಸ್ಥೆ ಯಾವ ಸ್ಥಾಪನೆ ಆಗ್ತಾನೆ? ಇದು 1945 ಅಕ್ಟೋಬರ್ 24. ಈ ಭಾರತ ಯಾವಾಗ ಸಹಿ ಹಾಕತ್ತಂತಂದ್ರೆ ಅಕ್ಟೋಬರ್ 30, 1945 ಅಕ್ಟೋಬರ್ 30. ಈ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟ್ರಿ? 193. 190 ಅಂತ ಬಂತ ಯಾವ್ದು ಬರ್ತೀರಿ? 190 ಸ್ವಿಟ್ಜರ್ಲ್ಯಾಂಡ್. ಕರೆಕ್ಟ್ ಅಲ್ರಿ? 190 ಸ್ವಿಟ್ಜರ್ಲ್ಯಾಂಡ್. 191 ಗೊತ್ತಿಲ್ಲ ನನಗಾದ್ರೆ 192 ಬಂತ ಮಾಂಟ್ರೆಗೋ ಬರ್ತೀರಿ. 192 ಮಾಂಟ್ರೆಗೋ. 193 ರಾಷ್ಟ್ರ ಅದನ್ನ ದಕ್ಷಿಣ ಸುಡಾನ್. ಹಾಗಾದ್ರೆ ವಿಶ್ವಸಂಸ್ಥೆ 2 ವೀಕ್ಷಕ ರಾಷ್ಟ್ರಗಳೇ ಬರ್ತಾರೆ. ವಿಶ್ವಸಂಸ್ಥೆ ಓಲಿಸಿ ಮತ್ತು ಪ್ಯಾಲೆಸ್ತೈನ್ ನೋಡ್ರಿ. ವಿಶ್ವಸಂಸ್ಥೆ 2 ವೀಕ್ಷಕ ರಾಷ್ಟ್ರ ಬಂತಂತಂದ್ರೆ ಓಲಿಸಿ ಮತ್ತು ಪ್ಯಾಲೆಸ್ತೈನ್. ಹಾಗಾದ್ರೆ ಈ ವಿಶ್ವಸಂಸ್ಥೆಗೆ ಯಾವ ವರ್ಷ ನೋಬೆಲ್ ಬರ್ತೀರಿ? ನೋಬೆಲ್ 2001 ನೋಡ್ರಿ. ವಿಶ್ವಸಂಸ್ಥೆಗೆ ನೋಬೆಲ್ ಬಂದ ವರ್ಷ ಅಂತಂದ್ರೆ 2001. ಹಾಗಾದ್ರೆ ವಿಶ್ವಸಂಸ್ಥೆ ಸಂಸ್ಥಾಪಕ ರಾಷ್ಟ್ರಗಳೇ ಬರ್ತಾರೆ. P5 ರಾಷ್ಟ್ರಗಳು. P5 ಅಂತ ಕರಿತಾರೆ. ಫ್ರಾನ್ಸ್, ರಷ್ಯಾ, ಅಮೇರಿಕಾ, ಚೀನಾ, ಇಂಗ್ಲೆಂಡ್. ವಿಶ್ವಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರ ಬರ್ತಾವೆ P5 ಅಂತ ಬರ್ತಾರೆ. ಫ್ರಾನ್ಸ್, ರಷ್ಯಾ, ಅಮೇರಿಕಾ, ಚೀನಾ, ಇಂಗ್ಲೆಂಡ್. ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳೇ ಬರ್ತಾರೆ. 6 ಬರ್ತಾವೆ. ಒಟ್ಟು ಎಷ್ಟು ಬರ್ತಾವೆ ಅಂತಂದ್ರೆ 6 ಬರ್ತಾವೆ. ರಷ್ಯನ್, ಚೈನೀಸ್, ಇಂಗ್ಲೀಷ್, ಸ್ಪ್ಯಾನಿಷ್, ಫ್ರೆಂಚ್, ಅರೇಬಿಕ್. ಒಟ್ಟು ಎಷ್ಟು ಕಂಡು ಬರ್ತಾವೆ ಅಂತಂದ್ರೆ 6 ಕಂಡು ಬರ್ತಾವೆ. ಯಾಕೆ ಸ್ಪೀಡ್ ಹೇಳಕೊಂತೀನಿ? ಎಲ್ಲ ನಾನು ಹೇಳಿದೈತಿ ನಾನು. ಅದಕ್ಕಂತ ರಿವಿಷನ್ ಫುಲ್ ರಿವಿಷನ್ ಮಾಡಕೊಂತೀನಿ ಇದನ್ನು. ನೆಕ್ಸ್ಟ್ ಈ ವಿಶ್ವಸಂಸ್ಥೆ ಮೊದಲ ಅಧ್ಯಕ್ಷ ಯಾರು? ಟ್ರಿಗ್ವೇಲಿ. ಯಾವ ದೇಶ ರೀ ಇವರು? ನಾರ್ವೆ. ಕರೆಕ್ಟ್ ಅಲ್ರಿ? ವಿಶ್ವಸಂಸ್ಥೆ ಮೊದಲ ಏಷ್ಯಾದ ಮೊದಲ ವ್ಯಕ್ತಿ ಯಾರು? ಯು ತಾಂಟ್. ಯು ತಾಂಟ್ ಯಾವ ದೇಶ ಅಂತಂದ್ರೆ ಬರ್ಮಾ. ಯು ತಾಂಟ್ ಅಂತಂದ್ರೆ ಬರ್ಮಾ. ಈ ವಿಶ್ವಸಂಸ್ಥೆ ಪ್ರಸ್ತುತ ಅಧ್ಯಕ್ಷ ಯಾರು? ಅಂಟೋನಿಯಾ ಗುಟೆರಸ್. ಈ ಅಂಟೋನಿಯಾ ಗುಟೆರಸ್ ಯಾವ ದೇಶ ರೀ? ಪೋರ್ಚುಗಲ್. ಒಟ್ಟು ಎಷ್ಟು ವರ್ಷ ಅವಧಿ ನೇಮಕ ಆದ್ರೆ ಒಂದ್ಸಲ ಆದ್ರೆ ಇವರು 5 ವರ್ಷ ನೋಡ್ರಿ. ಒಂದ್ಸಲ ಆಯ್ಕೆ ಆದ್ರೆ ಅಂತ ತಿಳ್ಕರಿ. ಅವ್ರು ಎಷ್ಟು ವರ್ಷದವ್ರಿಗೆ ಆಯ್ಕೆ ಆತಾರ ಅಂತಂದ್ರೆ 5 ವರ್ಷ. ಇವ್ರು 2ನೇ ಬಾರಿ ಏನು ಮಾಡ್ತಾರೆ ಅಂತಂದ್ರೆ ಆಯ್ಕೆ ಆಗಾರ ನೋಡ್ರಿ. ಇನ್ನೊಂದು ಸ್ವಲ್ಪ ವಿಶ್ವಸಂಸ್ಥೆ ಬಗ್ಗೆ ಭಾಳ ಬರ್ತದ, ಸ್ವಲ್ಪ ಓದಿಕೆರೋಣ ಅದನ್ನ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಜೂನ್ 3 ಘೋಷಣೆ ಅಂತಾರೆ. ಅದು ಜೂನ್ 3 ಘೋಷಣೆ ಅಂದ್ರೆ ಮೌಂಟ್ ಬ್ಯಾಟನ್ಗೆ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಜೂನ್ 3 ಘೋಷಣೆ ಅಂತ ಬರ್ತದೆ ನೋಡಿ ಸರ್. ಇದು ಇದಕ್ಕೆ ಸಂಬಂಧಪಡ್ತಾರೆ ಜೂನ್ 3 ಘೋಷಣೆ ಅಥವಾ ಡಿಕ್ಕಿ ಬಾರ್ಡ್ ಘೋಷಣೆ ಅಥವಾ ಬಾಲ್ಕನ್ ಯೋಜನೆ ಕರಿತೀವಿ. ಮೌಂಟ್ ಬ್ಯಾಟನ್ ಯೋಜನೆಗೆ ಜೂನ್ 3 ಘೋಷಣೆ, ಡಿಕ್ಕಿ ಬಾರ್ಡ್ ಘೋಷಣೆ, ಬಾಲ್ಕನ್ ಯೋಜನೆ ಅಂತ ಕರಿತೀವಿ. ಕರೆಕ್ಟ್ ಅಲ್ರಿ? ಇಷ್ಟೆಲ್ಲ ಹೆಸರು ಕರಿತೀವಿ. ಈ ಮೌಂಟ್ ಬ್ಯಾಟನ್ ಅಂದ್ರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ರೀ ಲಾರ್ಡ್ ಮೌಂಟ್ ಬ್ಯಾಟನ್. ಕೊನೆಯ ವೈಸರಾಯ ಯಾರು ಬರ್ತಾರಣ? ಲಾರ್ಡ್ ಮೌಂಟ್ ಬ್ಯಾಟನ್. ಕರೆಕ್ಟ್ ಅಲ್ರಿ? ಕೊನೆಯ ವೈಸರಾಯ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಯಾರು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತಂದ್ರೆ ಸಿ ರಾಜಗೋಪಾಲಾಚಾರಿ. ರಾಜಾಜಿ ಅಂತ ಕರಿತೀವಲ್ಲ, ಸಿ ರಾಜಗೋಪಾಲಾಚಾರಿ. ಈ ಮೌಂಟ್ ಬ್ಯಾಟನ್ ಯೋಜನೆ ಬಂದು ಏನು ಮಾಡ್ತಂತಂದ್ರೆ ಫಸ್ಟ್ ಅಂದ್ರೆ ಧರ್ಮದ ಆಧಾರ ಮೇಲೆ ಏನು ಮಾಡ್ತಂತ ದೇಶ ವಿಭಜನೆ ಮಾಡಲು ಒಪ್ಪಿಗೆ ಕೊಡ್ತದೆ. ಅಂದ್ರೆ ಧರ್ಮದ ಆಧಾರ ಮೇಲೆ ಹಿಂದೂ ಧರ್ಮ, ಮುಸ್ಲಿಂ ಆಧಾರ ಅಂತಂದ್ರೆ ಧರ್ಮದ ಆಧಾರ ಮೇಲೆ ಮಾಡ್ತಂತಂದ್ರೆ ಇದು ದೇಶ ವಿಭಜಿಸಲು ಒಪ್ಪಿಗೆ ಕೊಡ್ತದೆ. ಒಂದು ಪಾಯಿಂಟ್ ಆಯ್ತು. ಮತ್ತು ಇದು ಏನು ಹೇಳ್ತಂತಂದ್ರೆ ಈ ನಿಮ್ಗೆ ಬೇರೆ ದೇಶಕ್ಕೆ ನೀವು ಸೇರ್ಪಡೆ ಆಡಲು ಒಪ್ಪಿಗೆ ಕೊಡ್ತಿದ್ರೆ ನೀವು ಸಪ್ರೇಟ್ ನಿಮ್ಮ ದೇಶ ಮಾಡ್ಕೇರಿ ಅಂತ ಏನು ಮಾಡ್ತಂತಂದ್ರೆ ಒಪ್ಪಿಗೆ ಕೊಡ್ತದೆ. ಅರ್ಥ ಕುಂತಿಲ್ಲ ಹೇಳಿದ್ರಿ? ಮತ್ತೇನು ಹೇಳ್ತಂತಂದ್ರೆ ಇದು ಸ್ವತಂತ್ರವಾಗಿ ಉಳಿಯುವ ಅಧಿಕಾರ. ನೆಕ್ಸ್ಟ್ ಇಲ್ಲಿ ಗಡಿಯಾಗ ಅಂತ ಬರ್ತಾರೆ. ರ್ಯಾಡ್ಕ್ಲಿಫ್ ಆಯೋಗ ರಚನೆ ಆಗ್ತಲ್ಲಿ. ರ್ಯಾಡ್ಕ್ಲಿಫ್ ಆಯೋಗ ಯಾವ ದೇಶ ಇದು? ಭಾರತ ಮತ್ತು ಪಾಕಿಸ್ತಾನ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಏನು ಮಾಡ್ತಾನೆ ಅಂತಂದ್ರೆ ಗಡಿ ಹೇಳ್ತೀನಿ ಇಲ್ಲಿ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಯಾವ ವರ್ಷ ಹೇಳ್ತೀನಿ ಅಂತಂದ್ರೆ 1947 ಆಗಸ್ಟ್ 17 ಅಲ್ರಿ 1947 ಆಗಸ್ಟ್ 17 ಮಾಡ್ತಾನೆ ಅಂತಂದ್ರೆ ಇವರು ಗಡಿ ಹೇಳ್ತಾರೆ ಸರ್. ಅದು ಯಾರಂತ? ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಸರ್. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಗೆ ನೆರವಾದಂಥ 2 ವ್ಯಕ್ತಿ ಬರ್ತಾರೆ. ಯಾರು ಬರ್ತಾರೆ ಅಂತಂದ್ರೆ ಲಾರ್ಡ್ ಇಸ್ಮೇನ್ ಮತ್ತು ಜಾರ್ಜ್ ಎಬೆಲ್ ಅಂತ ನೋಡ್ರಿ. ಇವ್ರಿಬ್ರು ಹೆಸರು ನೆನ್ಪಿಡ್ರಿ. ಈಗೇನು ಲಾರ್ಡ್ ಮೌಂಟ್ ಬ್ಯಾಟನ್ ಯಾಕಂತ ಒಬ್ಬನೇ ಎಲ್ಲ ನಿರ್ಧಾರ ಕೈಗೊಳ್ಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಈ ಲಾರ್ಡ್ ಮೌಂಟ್ ಬ್ಯಾಟ್ ಯೋಜನೆಗೆ ಸಲಹೆ ಕೊಟ್ಟಂತ 2 ವ್ಯಕ್ತಿ ಯಾರು ಬರ್ತಾರೆ ಅಂತಂದ್ರೆ ಲಾರ್ಡ್ ಇಸ್ಮೇನ್ ಮತ್ತು ಜಾರ್ಜ್ ಇಬೆಲ್ ಅಂತ ಬರ್ತಾವೆ ನೋಡ್ರಿ. ಲಾರ್ಡ್ ಇಸ್ಮೇನ್ ಮತ್ತು ಜಾರ್ಜ್ ಇಬೆಲ್ ಅಂತ ಬರ್ತಾವೆ ಸರ್. ಇದು ಇದಕ್ಕಿಂತ ಹಿಂದೆ ಹೋದಾದ್ರೆ ಆಗಸ್ಟ್ ಕೊಡುಗೆ ಅಂತ ಬರ್ತಾರಲ್ರಿ. ಆಗಸ್ಟ್ ಕೊಡುಗೆ ಯಾವ ವರ್ಷ ಹತ್ರಿ? ಡೇಟ್ ಇಂಪಾರ್ಟೆಂಟ್ ಅದು 1940 ಆಗಸ್ಟ್ 8. ಹಾಗಾದ್ರೆ ಡೈರೆಕ್ಷನ್ ಆಕ್ಷನ್ ಡೇ ಅಂತ ಆಗೋರಿ. ನೇರ ಕ್ರಮ ದಿನ ಅಂತ ಯಾವ ವರ್ಷ ಘೋಷಣೆ ಆತ್ರಿ? ಡೇಟ್ ಹೇಳ್ರಿ. 1946 ಆಗಸ್ಟ್ 16. ಕರೆಕ್ಟ್ ಅಲ್ರಿ? ಇದು ಕ್ವೆಶನ್ ಡೆಲ್ಲಿ ಪೊಲೀಸ್ ನೇರ ಕ್ವಶನ್ ಏನು ನೋಡ್ರಿ. ಡೈರೆಕ್ಷನ್ ಆಕ್ಷನ್ ಡೇ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಯಾವಾಗ ಘೋಷಣೆ ಮಾಡ್ತಾರೆ ಅಂತಂದ್ರೆ 1946 ಆಗಸ್ಟ್ 16 ನೋಡ್ರಿ. ಇನ್ನು ಆಗಸ್ಟ್ ಕೊಡುಗೆ ಅಂತ ಹೇಳಿದಣ. ಇದು 1940 ಆಗಸ್ಟ್ 8 ಬರ್ತದೆ. ಯಾರು ಇರ್ತಾರಲ್ಲ ಬ್ರಿಟಿಷ್ ಕ್ರಿಪ್ಸ್ ಇರ್ತಾನಲ್ರಿ.
ಲಾಡ್ಲಿನ್ ನಿಂತ್ಕೊ ಬರ್ತ ನೋಡ್ರಿ. ಇಲ್ಲಿ ಏನು ಹೇಳುತ್ತಂತಂದ್ರೆ ನೀವು ನಮಗೆ 2ನೇ ಮಹಾಯುದ್ಧದಲ್ಲಿ ನಮಗೆ ಸಹಾಯ ಮಾಡ್ರಿ, ನಿಮ್ಮನ್ನ ಏನು ಮಾಡ್ತೀವಿ ಅಂತಂದ್ರೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ಸಂವಿಧಾನ ರಚನೆ ಮಾಡಲು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ ಇವ್ರು. ಯಾರು ಹೇಳ್ತಾರೆ? ಬ್ರಿಟಿಷ್ ಹೇಳ್ತಾರೆ. ಬಟ್ ಆಗಸ್ಟ್ ಕೊಡುಗೆಗಳಿಗೆ ಏನಂತಂದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೆ ಏನಂತ ಅನುಮೋದನೆ ಕೊಡಲ್ಲ ನೋಡ್ರಿ. ಎಲ್ಲಿ ಕೊಡ್ತಾರೆ ಅಂತಂದ್ರೆ ಏಕೈಕ ಅಂತಂದ್ರೆ ಎಲ್ಲಿ ಕೊಡ್ತಾರೆ? ಮೌಂಟ್ ಬ್ಯಾಟನ್ ನ್ಯೂಜಿಲೆಂಡ್ ಮಾತ್ರ ದೇಶ ಒಡೆಯಲು ವಿಭಜನೆ ಒಪ್ಪಿಗೆ ಕೊಡ್ತಾರೆ. ಉಳಿದೆಲ್ಲ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ವಿರೋಧನ ಮಾಡ್ತಾರೆ ನೋಡ್ರಿ. ನೀವು ಹೇಳೋದು ಅರ್ಥ ಆಯ್ತಿಲ್ರಿ? ಆಗಸ್ಟ್ ಕೊಡುಗೆ ಆಯ್ತಿ, ಕ್ರಿಪ್ಸ್ ಆಯೋಗ ಆಯ್ತಿ, ಕ್ಯಾಬಿನೆಟ್ ಮಿಷನ್ ಆಯ್ತಿ, ಇವು ಮೂರೊಳಗೂ ದೇಶ ಒಡೆಯಲು ಯಾವುದಕ್ಕೂ ಒಪ್ಪಿಗೆ ಕೊಡಲ್ಲ ನೋಡ್ರಿ. ಎಲ್ಲಿ ಒಪ್ಪಿಗೆ ಕೊಡ್ತಾರಂತ ಪ್ರತ್ಯೇಕ ರಾಷ್ಟ್ರಕ್ಕೆ ಅಂತಂದ್ರೆ ಮೌಂಟ್ ಬ್ಯಾಟನ್ ನ್ಯೂಜಿಲೆಂಡ್ ಮಾತ್ರ ಏನು ಮಾಡ್ತಾರೆ ಅಂತಂದ್ರೆ ಈ ಪ್ರತ್ಯೇಕ ರಾಷ್ಟ್ರಕ್ಕೆ ಅನುಮೋದನೆ ಕೊಡ್ತೋಡ್ರಿ. ಇಲ್ಲಿ ಕ್ರಿಪ್ಸ್ ಆಗಿ ಯಾವ ವರ್ಷ ಬರ್ತಾನೆ? 1942 ಬರುತ್ತೆ ಕ್ರಿಪ್ಸ್. ಅದು ಡೊಮಿನಿಯನ್ ಸ್ಥಾನ ಸಂಬಂಧಪಡ್ತದ. ಕ್ಯಾಬಿನೆಟ್ ಮಿಷನ್ ಯಾವ ಬರ್ತಾನೆ? 1946 ಏನು ಮಾಡ್ತಂತಂದ್ರೆ ಮಾರ್ಚ್ 23 ರೀ. 1946 ಮಾರ್ಚ್ 23 ಏಮಂತಂದ್ರೆ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಬರ್ತ್ರಿ. ಈ ಕ್ಯಾಬಿನೆಟ್ ಮಿಷನ್ಸ್ ನಲ್ಲಿದ್ದಂಥ ಇಂಗ್ಲೆಂಡ್ನ ಪ್ರಧಾನ ಯಾರು ಬರ್ತಾನೆ? ಕ್ಲೈಮೆಂಟ್ ಅಟ್ಲೆ ಸರ್. ಕರೆಕ್ಟ್. ಲೇಬರ್ ಪಕ್ಷ ನಾಯಕ ಯಾರು ಬರ್ತಾರೆ ಅಂತಂದ್ರೆ ಕ್ಲೈಮೆಂಟ್ ಅಟ್ಲೆ ಬರ್ತಾನೆ ರೀ. ಹಾಗಾದ್ರೆ ಇಲ್ಲಿ ಅಧ್ಯಕ್ಷ ಯಾರು ಅಂತಲ್ರಿ? ಅಧ್ಯಕ್ಷ ಲಾರ್ಡ್ ಪೆತ್ತಿಕ್ ಲಾರೆನ್ಸ್. ಅಧ್ಯಕ್ಷ ಯಾರು ಅಂತಂದ್ರೆ ಲಾರ್ಡ್ ಪೆತ್ತಿಕ್ ಲಾರೆನ್ಸ್. ಈ ಲಾರ್ಡ್ ಪೆತ್ತಿಕ್ ಲಾರೆನ್ಸ್ ಯಾವ ಒಂದು ಹುದ್ದೆದಾಗ ಇರ್ತಾರೆ ಅವರು? ವ್ಯವಹಾರಗಳ ಕಾರ್ಯದರ್ಶಿ ನೋಡ್ರಿ. ಲಾರ್ಡ್ ಪೆತ್ತಿಕ್ ಲಾರೆನ್ಸ್ ಯಾವ ಒಂದು ಹುದ್ದೆದಾಗ ಇರ್ತಾರ ಅಂತಂದ್ರೆ ವ್ಯವಹಾರಗಳ ಕಾರ್ಯದರ್ಶಿ. ನೆಕ್ಸ್ಟ್ ಬರ್ತಾನೆ ಸರ್ ಕ್ರಿಪ್ಸ್ ಅಂತ ಬರ್ತಾನೆ ರೀ. ಸರ್ ಕ್ರಿಪ್ಸ್ ಇವೇನಿರ್ತಂತ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ಸರ್ ಕ್ರಿಪ್ಸ್ ಬಂತಂತಂದ್ರೆ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ನೆಕ್ಸ್ಟ್ ಯಾರು ಬರ್ತಾರೆ? A.V. ಅಲೆಕ್ಸಾಂಡರ್. ಇವಂತಂದ್ರೆ ನೌಕಾಪಡೆಗಳ ಮುಖ್ಯಸ್ಥ. ಈಗ ಹೇಳ್ರಿ, ಲಾರ್ಡ್ ಪೆತ್ತಿಕ್ ಲಾರೆನ್ಸ್ ಯಾವ ಹುದ್ದೆ? ವ್ಯವಹಾರಗಳ ಕಾರ್ಯದರ್ಶಿ. ಲಾರ್ಡ್ ಸರ್ ಕ್ರಿಪ್ಸ್ ಯಾವ ಹುದ್ದೆ? ವಾಣಿಜ್ಯ ಮಂಡಳಿಯ ಮುಖ್ಯಸ್ಥ. ಸರ್ ಅಲೆಕ್ಸಾಂಡರ್ ಬಂತಂತಂದ್ರೆ ನೌಕಾಪಡೆಯ ಮುಖ್ಯಸ್ಥ ನೋಡಿ ಸರ್. ಇದೇನು ಹೇಳುತ್ತಂತಂದ್ರೆ ತಾತ್ಕಾಲಿಕ ಸರ್ಕಾರ ರಚನೆ ಮಾಡ್ರಿ ಅಂತ ಮಾಡುತ್ತಂತಂದ್ರೆ ಈ ಕ್ಯಾಬಿನೆಟ್ ಮಿಷನ್ ಹೇಳುತ್ತೆ ನೋಡಿ ಸರ್. ಇದು ಅರ್ಥ ಆಯ್ತಿಲ್ರಿ? ಅದು ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ UPI ಏನು ಸರ್? UPI ಅಂತಂದ್ರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಬರ್ತ ನೋಡಿ ಸರ್. ಇದು UPI ಅಳವಡಿಸಿಕೊಂಡಂತ 8ನೇ ರಾಷ್ಟ್ರ ಯಾವ್ದ್ರಿ? ಕತಾರ್. ಕರೆಕ್ಟ್ ಅದ, ಅಲರ್ಟ್ ಅದ್ರಿ. UPI ಅಳವಡಿಸಿಕೊಂಡಂತ 8ನೇ ರಾಷ್ಟ್ರ ಬರ್ತಂತಂದ್ರೆ ಕತಾರ್. UPI ಅಳವಡಿಸಿಕೊಂಡಂತ 9ನೇ ರಾಷ್ಟ್ರ ಯಾವ್ದ್ರಿ? ಕಾಂಬೋಡಿಯಾ. UPI ಅಳವಡಿಸಿಕೊಂಡಂತ 9ನೇ ರಾಷ್ಟ್ರ ಅಂತಂದ್ರೆ ಕಾಂಬೋಡಿಯಾ. UPI ಅಳವಡಿಸಿಕೊಂಡಂತ ಜಗತ್ತಿನ ಮೊದಲ ರಾಷ್ಟ್ರ ಆದ್ರಿ ನೇಪಾಳ ಅಲ್ರಿ. ಭೀಮ್ UPI ಅಂತಂದ್ರೆ ಭೂತಾನ್. ಬರೀ UPI ಯಾವ ತಿಳಿದ್ರಿ ನೀವು ಅಲ್ರಿ? ಬರೀ UPI ಅಂತಂದ್ರೆ ನೇಪಾಳ ಅಂತ ಹೇಳಿದ್ರಿ. ಭೀಮ್ UPI ಬಂತಂತಂದ್ರೆ ಭೂತಾನ್ ಬರ್ತದ. ಕರೆಕ್ಟ್ ಐತಿಲ್ರಿ? ಇಲ್ಲಿವರೆಗಾದ್ರೂ UPI ಅಳವಡಿಸಿಕೊಂಡಂತ ಒಟ್ಟು ರಾಷ್ಟ್ರ ಅಂತಂದ್ರೆ 9. 8ನೇ ರಾಷ್ಟ್ರ ಕತ್ತಾರು, 9ನೇ ರಾಷ್ಟ್ರ ಕಾಂಬೋಡಿಯಾ. ಕರೆಕ್ಟ್ ಐತಿಲ್ರಿ? ಅದು ಕರೆಕ್ಟ್ ಅದ. ಯಾವ್ದ್ರಿ? ಟ್ರಿನಿಡಾ ಮತ್ತು ಟೊಬಾಗೋ. ಹೌದು, ಇಲ್ಲ ಇನ್ನೂ ಇಲ್ಲ ಅಳವಡಿಸ್ಕೊಂಡ್ರೆ ಬೇರೆ ಹೊರತು ಆದ್ರೂ ಇದು ಅಳವಡಿಸ್ಕೊಂಡಿಲ್ಲ. UPI ತಂತ್ರಜ್ಞಾನವನ್ನು ಅಳವಡಿಸಿಕೊಡಲು ಪರವಾನಗಿ ಒಪ್ಪಂದಕ್ಕೆ ಸಹಿಸಿದಂಥ ಮೊದಲ ದೇಶ ಅಂತಂದ್ರೆ ನಮಿಬಿಯಾ ನೋಡ್ರಿ. UPI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಪರವಾನಗಿ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಮೊದಲ ದೇಶ ಅಂತಂದ್ರೆ ನಮಿಬಿಯಾ ಅಂತ ಬರ್ತ ನೋಡಿ ಸರ್. ಇದು ಅರ್ಥ ಆಯ್ತಿಲ್ಲ ಸರ್? ಇದು ನೆಕ್ಸ್ಟ್ ಸರ್ ಇತ್ತೀಚೆಗೆ ಏನಂತಂದ್ರೆ ಗ್ರಾಮಿ ಅವಾರ್ಡ್ ಎದಕ್ಕೆ ಕೊಡ್ತಾರೆ? ಇದನ್ನ ಸಂಗೀತ. ಇತ್ತೀಚೆಗೆ ಗ್ರಾಮಿ ಅವಾರ್ಡ್ ಯಾವ ಚಿತ್ರ ಕೊಡ್ತಾರೆ ಅಂತಂದ್ರೆ ಸಂಗೀತ. ಇತ್ತೀಚೆಗೆ ಯಾರು ಕೊಟ್ಟಿರ್ತಾನೆ? ದಲೈ ಲಾಮಾ. ಇತ್ತೀಚೆಗೆ ಏನಂತಂದ್ರೆ ಗ್ರಾಮಿ ಅವಾರ್ಡನ್ನು ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಾರೆ. ಇತ್ತೀಚೆಗೆ ಯಾರು ಕೊಡೋದು? 14ನೇ ಎಷ್ಟನೇ ಕ್ವಶನ್ ಕೇಳ್ತಾನೆ ಇಲ್ಲಿ? 12, 13, 14 ಕೊಟ್ರೆ ಏನು ಮಾಡ್ತಾರೆ? 14ನೇ ದಲೈ ಲಾಮಾ. ಇದು ಯಾವೊಂದು ಪುಸ್ತಕ ಕೊಟ್ರೆ ಅಂತಂದ್ರೆ ಇವರಿಗೆ ಯಾವೊಂದು ಪುಸ್ತಕ ಕ್ವಶನ್ ಕೇಳ್ತಾನೆ? ಮೇನ್ ಒಂದು ಮೆಡಿಟೇಷನ್ ಅಂತ ನೆನ್ಪಿಡ್ರಿ. ಮೆಡಿಟೇಷನ್ ದ ರಿಫ್ಲೆಕ್ಷನ್ಸ್ ಆಫ್ ಈಸ್ ಹೋಲಿನೆಸ್ ದಿ ದಲೈ ಲಾಮಾ ಅಂತ ಬರ್ತ ನೋಡ್ರಿ. ಮೆಡಿಟೇಷನ್ ದಲೈ ಲಾಮಾ ನೆನ್ಪಿಟ್ಬಿಡ್ರಿ. ಮೆಡಿಟೇಷನ್ ದಲೈ ಲಾಮಾ ಪುಸ್ತಕ ಏನು ಮಾಡ್ತಾರೆ ಅಂತಂದ್ರೆ ಇವರಿಗೆ ಗ್ರಾಮಿ ಅವಾರ್ಡ್ ಪಡಿತಾರೆ ಸರ್. ಇದು ಮತ್ತು ಇವ್ರಿಗೆ ಇನ್ನೊಂದು ಪ್ರಶಸ್ತಿ ಯಾರು ಕೊಡ್ತಾರೆ ಅಂತಂದ್ರೆ ಗೋಲ್ಡ್ ಮೆರ್ಕ್ಯುರಿ ಪ್ರಶಸ್ತಿ ನೋಡ್ರಿ. ಗೋಲ್ಡ್ ಮೆರ್ಕ್ಯುರಿ ಪ್ರಶಸ್ತಿ ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ದಲೈ ಲಾಮಾ ನೋಡಿ ಸರ್. ಇದು ಹಾಗಾದ್ರೆ ಈ ದಲೈ ಲಾಮಾ ಅವರಿಗೆ ಯಾವ ವರ್ಷ ನೋಬೆಲ್ ಕೊಡ್ತಾರೆ? 1989 ನೋಡ್ರಿ. ದಲೈ ಲಾಮಾ ಅವರಿಗೆ ಯಾವ ವರ್ಷ ನೋಬೆಲ್ ಕೊಡ್ತಾರೆ ಅಂತಂದ್ರೆ 1989 ಶಾಂತಿ ಕ್ಷೇತ್ರ ಕೊಡ್ತಾರೆ ಸರ್. ಇವರು ಈ ಪ್ರಸ್ತುತ ಇವ್ರು ಯಾರಂತ ಹಿಮಾಚಲ ಪ್ರದೇಶದ ಧರ್ಮಸ್ಥಳ ಒಳಗದಾರೆ ಇವರು. ಹಾಗಾದ್ರೆ ಇಲ್ಲಿ ಬೌದ್ಧ ಧರ್ಮ ಸಂಬಂಧಪಟ್ಟಂತ ಒಂದು ಪಂಥದ ಬರ್ತದೆ. ಯಾವ್ದಂತಂದ್ರೆ ಗೆಲುಕ್ಪ ಅಂತ ಬರ್ತಾನ. ಗೆಲುಕ್ಪ ಅಂತ ಒಂದು ಪಂಥ ಬರ್ತದ. ಹೆಂಗ್ ಸರ್ ಈನಾಯನ ಮಹಾಯಾನ ಅಂತ ಬರ್ತಿರ್ತಲ್ಲ ಆ ಥರ ಬೌದ್ಧ ಧರ್ಮ ಒಂದು ಪಂಥ ಬರ್ತದೆ ಅಂತಂದ್ರೆ ಗೆಲುಕ್ಪ ಅಂತ ಬರ್ತದೆ. ಅಂದ್ರೆ ಈ ಗೆಲುಕ್ಪ ಪಂಥದ ಪ್ರಸ್ತುತ ಮುಖ್ಯಸ್ಥರು ಅಂತಂದ್ರೆ ದಲೈ ಲಾಮಾ ನೋಡಿ ಸರ್. ಇದು ಸರಿ ಟಿಬೇಟ್ನ ಚೀನಾ ಯಾವ ವರ್ಷ ವಶಪಡಿಸ್ಕೋತದನ? 1959 ನೋಡ್ರಿ. ಒಂದ್ಸಲ ಸ್ಪೀಡ ರಿಸರ್ವ್ ಮಾಡ್ಬಿಡ್ತು ನೋಡ್ರಿ. ಕರೆಕ್ಟಾಗಿ ಕೇಳ್ರಿ.
ಇತ್ತೀಚೆಗೆ ಗ್ರಾಮಿ ಅವಾರ್ಡ್ ಯಾಕೆ ಕ್ಷೇತ್ರ ಕೊಡ್ತಾರೆ ಇದನ್ನ? ಸಂಗೀತ. ಇತ್ತೀಚೆಗೆ ಯಾರು ಕೊಟ್ಟಿರೋದನ್ನ? ದಲೈಲಾಮ. ಎಷ್ಟನೇ ದಲೈಲಾಮ? 14ನೇ ದಲೈಲಾಮ. ಅತಿ ಹೆಚ್ಚು ಈ ಗ್ರಾಮಿ ಅವಾರ್ಡನ್ನು ಪಡೆದಂಥ ಮೊಟ್ಟ ಮೊದಲ ಭಾರತೀಯ ಯಾರ್ರಿ? ಪಂಡಿತ್ ರವಿಶಂಕರ್. ಒಟ್ಟು 5 ಬಾರಿ ಪಡಿತು ಪಂಡಿತ್ ರವಿಶಂಕರ್ ಅವರು ಯಾವ ಒಂದು ವಾದಕ ಅವರು? ಸಿತಾರ್. ಹರಿಪ್ರಸಾದ್ ಚೌರಾಸಿಯ ಕೊಳಲು. ಪ್ರವೀಣ್ ಗೋಡ್ಕಂಬಿ ಕೊಳಲು. ಪ್ರವೀಣ್ ಗೋಡ್ಕಂಬಿ ಕೊಳಲು. ನೆಕ್ಸ್ಟ್ ಭಜನ್ ಸಪೂರಿ. ಸಂತೂರ್ ವಾದಕ. ಭಜನ್ ಸಪೂರಿ ಸಂತೂರ್ ವಾದಕ. ಬಿಸ್ಮಿಲ್ಲಾ ಖಾನ್ ಶಹನಾಯಿ. ಬಿಸ್ಮಿಲ್ಲಾ ಖಾನ್ ಅಂತಂದ್ರೆ ಶಹನಾಯಿ ಬರ್ತ ನೋಡ್ರಿ. ನೆಕ್ಸ್ಟ್ ಎಲ್ಲ ಬರ್ತೈತ್ರಿ. ಇದು ಗ್ರಾಮಿ ಅವಾರ್ಡ್ ಯಾವ ಸ್ಥಾಪನೆ ಆಗುತ್ತೆ ಅಂತಂದ್ರೆ 1959 ಮಾಡುತ್ತಂತಂದ್ರೆ ಈ ಗ್ರಾಮಿ ಅವಾರ್ಡ್ ಸ್ಥಾಪನೆ ಆಯ್ತು ನೋಡಿ ಸರ್. ಇದನ್ನ ಸ್ಥಾಪಕರು ಇದನ್ನು ಅಮೆರಿಕದ ರೆಕಾರ್ಡಿಂಗ್ ಅಕಾಡೆಮಿ ವತಿಯಿಂದ ನೀಡ್ತಾರೆ ನೋಡ್ರಿ. ಇದನ್ನ ಯಾರು ನೀಡ್ತಾರೆ ಅಂತಂದ್ರೆ ಅಮೆರಿಕದ ರೆಕಾರ್ಡಿಂಗ್ ಅಕಾಡೆಮಿ ವತಿಯಿಂದ ಏನು ಮಾಡುತ್ತಂತಂದ್ರೆ ಇದನ್ನು ಕೊಡ್ತಾರೆ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚಿನ ಸುದ್ದಿಯಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿಗೆ ಒಟ್ಟು 5 ನ್ಯಾಯಾಧೀಶರು ನೇಮಕ ಮಾಡಿದರು. ಸುಪ್ರೀಂ ಕೋರ್ಟ್ನ ಒಟ್ಟು ಬಲ ಎಷ್ಟಾಯ್ತು? 37+1. 37+1 ಆಯ್ತು. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ಬೋದು ಅಂತಂದ್ರೆ ಇತ್ತೀಚೆಗೆ ಯಾರು ನೇಮಕ ಆಗಿಲ್ಲ ಅಂತ ಕ್ವಶನ್ ಕೇಳ್ಬೋದು. ಇಲ್ಲಿ ಇತ್ತೀಚೆಗೆ ಯಾರು ನೇಮಕ ಇಲ್ಲ ಅಂತಂದ್ರೆ ಒಂದು ನೆನ್ಪಿಡ್ರಿ, ಶೀಲಾ ನಾಗು. ಜಸ್ಟಿಸ್ ಶೀಲಾ ನಾಗು. ಎರಡನೇದು ಬರ್ತಾರೆ ಜಸ್ಟಿಸ್ ಶ್ರೀ ಚಂದ್ರಶೇಖರ್. ಜಸ್ಟಿಸ್ ಶ್ರೀ ಚಂದ್ರಶೇಖರ್. ಮೂರನೇದು ಸಂಜೀವ. ನಾಲ್ಕನೇದು ಅರುಣ. ಐದನೇದು ಮೋಹನ. ಇವ್ರು ನೆನ್ಪಿಡ್ರಿ, ಮೋಹನ್ ನೆನ್ಪಿಡ್ರಿ. ಯಾರಂತ ಇದೆ? ಶೀಲಾ ನಾಗು, ಚಂದ್ರಶೇಖರ್, ಅರುಣ, ಸಂಜೀವ, ವಿ ಮೋಹನ. ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಆಯ್ಕೆಯಾದಂಥ 2ನೇ ಮಹಿಳೆ ಯಾರಂತಂದ್ರೆ ವಿ ಮೋಹನ. ಮೊಟ್ಟ ಮೊದಲ ಮಹಿಳೆ ಯಾರು ಬರ್ತಾರೆ ಅಂತಂದ್ರೆ ಇಂದ್ರಾ ಮಲ್ಹೋತ್ರ. 2018 ಏನು ಮಾಡ್ತಾರೆ ಅಂತ ಇವರು ನೇಮಕ ಆಗ್ತಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರಂತಂದ್ರೆ ಫಾತಿಮಾ ಬಿವಿ. ಕರೆಕ್ಟ್ ಅಲ್ಲ? ಫಾತಿಮಾ ಬಿವಿ. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಿಗೆ 2027 ಯಾರು ನೇಮಕ ಆಗ್ತಾರೆ ಅಂತಂದ್ರೆ ಬಿ.ವಿ. ನಾಗರತ್ನ. 2027 ಯಾರು ನೇಮಕ ಆಗ್ತಾರೆ ಅಂತ ಬಿ.ವಿ. ನಾಗರತ್ನ. ಸುಪ್ರೀಂ ಕೋರ್ಟ್ನ ಮೊದಲ ದಲಿತ ಮುಖ್ಯ ನ್ಯಾಯಮೂರ್ತಿ ಯಾರಂತಂದ್ರೆ ಕೆ.ಜಿ. ಬಾಲಕೃಷ್ಣನ್. ಕೆ.ಜಿ. ಬಾಲಕೃಷ್ಣ. ಸುಪ್ರೀಂ ಕೋರ್ಟ್ನ ಮೊದಲ ಸಿಖ್ ನ್ಯಾಯಾಧೀಶ ಯಾರಂತಂದ್ರೆ ಜೆ.ಎಸ್. ಖೇಹರ್. ಮನೆ ಕ್ವಶನ್ ಕೇಳ್ತಾನೆ, ಕೆ ಕ್ವಶನ್ ಕೇಳ್ತಿದ್ದಾನೆ. ಸುಪ್ರೀಂ ಕೋರ್ಟ್ನ ಮೊದಲ ಸಿಖ್ ನ್ಯಾಯಾಧೀಶ ಯಾರಂತಂದ್ರೆ ಜೆ.ಎಸ್. ಖೇರ್. ನೆಕ್ಸ್ಟ್ ಹಂಗಾಮಿ ರಾಷ್ಟ್ರಪತಿ ಆಯ್ಕೆ ಆದಂಥ ಮೊದಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರಂತಂದ್ರೆ ಎಂ ಹಿದಾಯತ್ ಉಲ್ಲಾ. ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಾಧೀಶ ಯಾರಂತಂದ್ರೆ ಸೂರ್ಯಕಾಂತ್. ಎಷ್ಟನೇ ನ್ಯಾಯಾಧೀಶರು ಅವರು? 53. ಯಾವ ರಾಜ್ಯದವ್ರು ಇವರು? ಹರಿಯಾಣ. ಯಾವೊಂದು ರಾಜ್ಯ ಅಂತಂದ್ರೆ ಹರಿಯಾಣ. ಆಗ ಸುಪ್ರೀಂ ಕೋರ್ಟ್ ಅಂತಾನು ಇಲ್ಲಿ ಹೆಚ್ಚು ಮಾಡ್ಕೊಂತ ಓದಿರ್ತಾರೆ. ಹೆಂಗೆ ಜನಸಂಖ್ಯೆ ಹೆಚ್ಚಂಗೆ ಮಾಡ್ಕೊಂತ ಓದಿರ್ತಾರೆ. ಎಷ್ಟನೇ ವಿಧಿ ಮೂಲಕ ನ್ಯಾಯಾಧೀಶ ಸಂಖ್ಯೆ ಹೆಚ್ಚು ಮಾಡ್ತಾರ? 124/1 ನೋಡ್ರಿ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚು ಮಾಡ್ಕೊಂತ ಓದಿರ್ತಾರಲ್ರಿ. ಈಗ ಎಷ್ಟನೇ ವಿಧಿ ಮೂಲಕ ಕ್ವಶನ್ ಏನಂತಂದ್ರೆ 124/1. ಈ ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ನೀವು ದೆಹಲಿಯಾಗ ಯಾವ ಶಾಸಕ ಪೀಠ ಇರಬೇಕು, ನಮ್ಮ ತಕ್ಕ ಸ್ವಲ್ಪ ಹಂಗಾಮಿ ಪೀಠ ಮಾಡ್ರಿ ಅಂತ ಹೇಳಿದ್ರು. ಯಾವೊಂದು ವಿಧಿ ಮೂಲಕ ಅಂದ್ರೆ ಹಂಗಾಮಿ ಪೀಠ ಮಾಡ್ಬೋದು ಅಂತಂದ್ರೆ 130ನೇ ವಿಧಿ ನೋಡ್ರಿ. ಸುಪ್ರೀಂ ಕೋರ್ಟ್ನ ಹಂಗಾಮಿ ಪೀಠ ಮಾಡ್ಬೋದಂತೆ ಯಾವೊಂದು ವಿಧಿ ಹೇಳತ್ತಂತಂದ್ರೆ 130ನೇ ವಿಧಿ. ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಒಳಗೆ ಎಷ್ಟನೇ ಸ್ಥಾನ ಇರ್ತಾರೆ? 6ನೇ ಸ್ಥಾನ ನೋಡ್ರಿ. ಸುಪ್ರೀಂ ಕೋರ್ಟ್ನ ಒಂದ್ಸಲ ಹೇಳ್ರಿ ಫುಲ್. ಫಸ್ಟ್ ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಒಳಗೆ ಫಸ್ಟ್ ಇರ್ತಾರೆ ರಾಷ್ಟ್ರಪತಿ. ಸೆಕೆಂಡ್ ಸ್ವಲ್ಪ ನೀನು ಹೇಳ್ಬೇಕು, ನನಗಂತ ತಲೆ ಹೊಡ್ಯಾಕಂತ ಸ್ವಲ್ಪ ನೀವು ಹೇಳ್ಬೇಕು. ಫಸ್ಟ್ ಯಾರು? ರಾಷ್ಟ್ರಪತಿ. ಎರಡನೇದ್ದು ಯಾರು? ಉಪರಾಷ್ಟ್ರಪತಿ. ಮೂರನೇದು ಕರೆಕ್ಟ್ ಹೇಳ್ರಿ? ಪ್ರಧಾನಮಂತ್ರಿ. 4 ರಾಜ್ಯಪಾಲ. 5 ಮಾಜಿ ರಾಷ್ಟ್ರಪತಿ. 5 ಯಾರು? ಮಾಜಿ ರಾಷ್ಟ್ರಪತಿ. 5 ಎ ಉಪ ಪ್ರಧಾನಿ ರದ್ದು. 5 ಎ ಉಪ ಪ್ರಧಾನಿ. ಇಲ್ಲಿಗ 5 ಎ ನೆನ್ಪಿಡ್ರಿ ಉಪ ಪ್ರಧಾನಿ. 6 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಲೋಕಸಭೆಯ ಸಭಾಪತಿ. 6 ಯಾರು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಲೋಕಸಭೆಯ ಸಭಾಪತಿ. 7 ಮುಖ್ಯಮಂತ್ರಿ. ಕರೆಕ್ಟ್ ನೆನ್ಪಿಡ್ರೆ 7 1 ಮುಖ್ಯಮಂತ್ರಿ ಬಂತು. ನೀತಿ ಆಯೋಗದ ಉಪಾಧ್ಯಕ್ಷರು. ನೀತಿ ಆಯೋಗದ ಉಪಾಧ್ಯಕ್ಷರು. ಕೇಂದ್ರ ಕ್ಯಾಬಿನೆಟ್ ಸಚಿವರು. ಕೇಂದ್ರ ಕ್ಯಾಬಿನೆಟ್ ಸಚಿವರು. ಮತ್ತೆ ಯಾರು ಬರ್ತಾರೆ ಒಳಗಡೆ? 7ರೊಳಗೆ ಯಾರು? ಇವರು 2 ಲೋಕಸಭೆ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು. ಇವರೆಲ್ಲ ಎದುರ ಬರ್ತಾರೆ ಅಂತಂದ್ರೆ 7. 8 ರಾಯಭಾರಿ. ಈಗೇನೆಲ್ಲ ರಾಯಭಾರಿ ನೇಮಕ ತಿರ್ತಾರೆ. 7 ಎ ಭಾರತ ರತ್ನ. 7 ಎ ಅಂತಂದ್ರೆ ಭಾರತ ರತ್ನ. 8 ರಾಯಭಾರಿಗಳು. 8 ಬಂತಂತಂದ್ರೆ ರಾಯಭಾರಿಗಳು. 9 ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಚುನಾವಣೆ ಮುಖ್ಯ ಆಯುಕ್ತರು. ಇದು ನೆನ್ಪಿಡ್ರಿ. 9 ಬಂತಂತಂದ್ರೆ ಬರೇ ನೋಡ್ರಿ
ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಬಂತಂತಂದ್ರೆ 6 ರೀ. ಬರೀ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ಕೇಂದ್ರ ಚುನಾವಣೆಯ ಮುಖ್ಯಕ್ಕೆ ಏನಂತಂದ್ರೆ 9. 10 ಉಪಮುಖ್ಯಮಂತ್ರಿ, 10 ಉಪಮುಖ್ಯಮಂತ್ರಿ. ಮತ್ತು ಇನ್ನೊಂದು ಬರ್ತ ನೋಡ್ರಿ 10ರೊಳಗೆ ಉಪಮುಖ್ಯಮಂತ್ರಿ ಐತಿ. ಇನ್ನೋದ್ರಿ ರಾಜ್ಯಸಭೆ ಉಪಾಧ್ಯಕ್ಷರು. 2 ನೆನಪಿಡ್ರಿ. ಅರ್ಥ ಆಯ್ತಿಲ್ಲ ಹೇಳಿದ್ರಿ. ನಾವು ಒಳಗೆ ಕೇಳ್ತ ಕ್ವಶನ್ ನೀವು ಸಪ್ಪು ಮಾರಿ ಮಾಡ್ಕೊಂಡ್ರೆ ಬಿಡೋಲ್ಲ. 10 ಯಾರು ಬರ್ತಂತಂದ್ರೆ ಉಪಮುಖ್ಯಮಂತ್ರಿ ಮತ್ತು ರಾಜ್ಯಸಭೆ ಉಪಾಧ್ಯಕ್ಷ. ಇದ್ದಿತ್ತು ಯಾರು ನಿಮ್ಗೆ ರಾಜ್ಯಸಭೆ ಉಪಾಧ್ಯಕ್ಷರಾಗಿ? ಹರಿವಂಶ ನಾರಾಯಣ ಸಿಂಗ್. 11 ರೀ. 11 ಯಾರು ಬರ್ತಾರ? ಸಂಪುಟ ಇದು ಬಲ್ರಿ ಸಂಪುಟ ಕಾರ್ಯದರ್ಶಿ ಬರ್ತಾರಲ್ರಿ, ಸಂಪುಟ ಕಾರ್ಯದರ್ಶಿ ಅಂತ ಬರ್ತಾರೆ. ಅಟಾರ್ನಿ ಜನರಲ್ ರೀ, ಅವ್ರನ್ನ ಬಿಟ್ಟವಲ್ಲ ಅಟಾರ್ನಿ ಜನರಲ್, ಅದನ್ನ ನೆನ್ಪಿಡ್ರಿ. 11ರೊಳಗೆ ಯಾರು ಬರ್ತಾರಂತ ಒಂದು ನೆನ್ಪಿಡ್ರಿ ಸಾಕು. 11ರಿಗೆ ಯಾರು ಬರ್ತಾರೆ ಅಂತಂದ್ರೆ ಅಟಾರ್ನಿ ಜನರಲ್. 12 ಮನೆ ಕ್ವಶನ್ ಕೇಳಿ ನೋಡ್ರಿ, 3 ಭೂಪಡೆ, ಭೂಸೇನಾ, ವಾಯುಪಡೆ, ನೌಕಾಪಡೆ, ಇವು 3ದು ಮುಖ್ಯಸ್ಥರು ಯಾರು ಬರ್ತಾರ? 3 ಮುಖ್ಯಸ್ಥರು ಐತಲ್ರಿ, ಎದ್ರ ಬರ್ತಾರೆ ಅಂತಂದ್ರೆ 12. ಒಂದ್ಸಲ ಉಲ್ಟಾ ಕೇಳ್ಬಿಡ್ತೀನಿ ಹೇಳ್ಬಿಡ್ರಿ. 12 ಯಾರು ಬರ್ತಾರೆ? ಕರೆ 3 ಪಡೆ ಅದು. 11 ಅಟಾರ್ನಿ ಜನರಲ್. 10 ಉಪಮುಖ್ಯಮಂತ್ರಿ ರಾಜ್ಯಸಭೆಯ ಉಪಾಧ್ಯಕ್ಷರು. 9 ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಚುನಾವಣಾ ಮುಖ್ಯ. 8 ರಾಯಭಾರಿಗಳು. 7 ಭಾರತ ರತ್ನ ಪುರಸ್ಕೃತರು. 7 ಮುಖ್ಯಮಂತ್ರಿ, ನಿಯುಕ್ತಿಯಾದ ಉಪಾಧ್ಯಕ್ಷರು, 2 ವಿರೋಧ ಪಕ್ಷರು, ಕೇಂದ್ರ ಕ್ಯಾಬಿನೆಟ್ ಸಚಿವರು. 6 ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಮತ್ತು ಲೋಕಸಭೆಯ ಸಭಾಪತಿ. 5 ಅಂತಂದ್ರೆ ಉಪ ಪ್ರಧಾನಿ, 5 ಅಂತ ಮಾಜಿ ರಾಷ್ಟ್ರಪತಿ, 4 ರಾಜ್ಯಪಾಲ, 3 ಪ್ರಧಾನಮಂತ್ರಿ, 2 ಉಪರಾಷ್ಟ್ರಪತಿ, ಫಸ್ಟ್ ರಾಷ್ಟ್ರಪತಿ. ಇಷ್ಟು ನೆನ್ಪಿಳ್ತೀವಲ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಟೆನ್ನಿಸ್ ಜೋಡಿಗಳು, ಬ್ಯಾಡ್ಮಿಂಟನ್ ಜೋಡಿಗಳು ಯಾರು ಸರ್? ಇತ್ತೀಚೆಗೆ ಸಿಂಗಾಪುರ್ ಟೆನ್ನಿಸ್ ಟೂರ್ ಗೆದ್ದವರು ಹೇಳ್ರಿ. ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಸಿಂಗಾಪುರ್ ಓಪನ್ 2026 ಐತಲ್ರಿ, ಇದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅತ್ಯಂತ ಪ್ರತಿಷ್ಠಿತ BWF ಸೂಪರ್ 750 ಸರಣಿಯ ಟೂರ್ನಮೆಂಟ್ ಅಂತ ನೋಡ್ರಿ. ಅದು ನೆನ್ಪಿಡ್ರಿ. ಅಂದ್ರೆ ಸಿಂಗಾಪುರ್ ನಡೆದಕ್ಕಂಥ ಒಂದು 750 ಸರಣಿಯ ಟೂರ್ನಮೆಂಟ್ ಒಳಗೆ ಯಾರು ವಿನ್ ಆದ್ರ ಅಂತಂದ್ರೆ ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ. ಇಲ್ಲಿ ಕ್ವಶನ್ ಯಾರ ವಿರುದ್ಧ ಕ್ವಶನ್ ಕೇಳ್ತಾನ್ರಿ. ಇಲ್ಲಿ ಯಾರಂತಂದ್ರೆ ಇಂಡೋನೇಷ್ಯಾದ ಬಲಿಷ್ಠ ಜೋಡಿ ಆದಂಥ ಮೊಹಮ್ಮದ್ ಶೋಬಿಲ್ ಪಿಕ್ರಿ ಮತ್ತು ಪಜರ್ ಅಂತ ನೋಡ್ರಿ. ಪಿಕ್ರಿ ಮತ್ತು ಪಜರ್ ಅಂತ ನೆನ್ಪಿಡ್ರಿ. ಪಿಕ್ರಿ ಮತ್ತು ಅಂದ್ರೆ ಇವ್ರು ಪಿಕ್ರಿ ಮತ್ತು ಪಜರ್ ಅವರು ಯಾವ ದೇಶರ ಅಂತಂದ್ರೆ ಇಂಡೋನೇಷ್ಯಾ. ಪಿಕ್ರಿ ಮತ್ತು ಪಜರ್ ಅಂತಂದ್ರೆ ಇಂಡೋನೇಷ್ಯಾ ಬರುತ್ತೆ ನೋಡಿ ಸರ್. ಇದು ಇಲ್ಲಿ ಸಾತ್ವಿಕ್ ಮತ್ತು ಚಿರಾಗ್ ಶೆಟ್ಟಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಕೊಟ್ಟಿದ್ರಲ್ಲ ಲಾಸ್ಟ್ ಟೈಮ್ 2023 ಮಾಡತ್ತಂತ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವತ್ತು ಲಾಸ್ಟ್ ಕೊಟ್ಟಿದ್ರು ಅದನ್ನ. ಈ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಯಾವ ಸ್ಥಾಪನೆ ಆಗ್ತಾನೆ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 1991-92 ಸ್ಥಾಪನೆ ಆಗ್ತಿರೋದು. ಇದನ್ನು ಫಸ್ಟ್ ಯಾರು ಕೊಡ್ತಾರೆ ಅಂತ ಹೇಳಿದ್ವಿ ನಾವು? ವಿಶ್ವನಾಥ್ ಆನಂದ್. ಫಸ್ಟ್ ಯಾರು ಕೊಡ್ತಾರೆ ಅಂತಂದ್ರೆ ವಿಶ್ವನಾಥ್ ಆನಂದ್ ಕೊಡ್ತಾರೆ ಸರ್ ಇವ್ರಿಗೆ. ಈ ಪ್ರಶಸ್ತಿ ಮೊತ್ತ ಎಷ್ಟು ರೀ? 25 ಲಕ್ಷ ಸರ್. ಈ ಪ್ರಶಸ್ತಿ ಮೊತ್ತ ಎಷ್ಟು ಅಂತಂದ್ರೆ 25 ಲಕ್ಷ. ನೆಕ್ಸ್ಟ್ ಏಕಲವ್ಯ ಪ್ರಶಸ್ತಿ ಯಾವ ಸ್ಥಾಪನೆ ಆಗ್ತಾನ? 1993. KE ಬೇಕಾದ್ರೆ ಕ್ವಶನ್ ಇರ್ತಾವೆ ನೋಡಿ, ಸೀರಿಯಲ್ ಒಂದಿಸಿ ಬರೀ ಕ್ವಶನ್ ಕ್ಯಾನ. ದ್ರೋಣಾಚಾರ್ಯ ಪ್ರಶಸ್ತಿ 1985, ಅರ್ಜುನ ಪ್ರಶಸ್ತಿ 1961, ಏಕಲವ್ಯ ಪ್ರಶಸ್ತಿ 1993. ಅರ್ಥ ಆದಿಲ್ರಿ? ಮೇಜರ್ ಧ್ಯಾನ್ ಚಂದ್ ಅವಾಗ ಖೇಲ್ ರತ್ನ 91, ಅರ್ಜುನ್ ಪ್ರಶಸ್ತಿ 61, ದ್ರೋಣಾಚಾರ್ಯ ಪ್ರಶಸ್ತಿ 85, ಏಕಲವ್ಯ ಪ್ರಶಸ್ತಿ 93. ಏಕಲವ್ಯ ಪ್ರಶಸ್ತಿ ಮತ್ತೆ ಎಷ್ಟು ರೀ? 4 ಲಕ್ಷ. 2 ಇತ್ತು ಸರ್, ಈ 4 ಮಾಡಿದ್ರು. ಫಸ್ಟ್ 1 ಇತ್ತು ರೀ, 2 ಮಾಡಿದ್ರು. ಪ್ರಸ್ತುತ ಏಕಲವ್ಯ KE ಕ್ವಶನ್ನ ಕೇಳಿ ನೋಡ್ರಿ, ಬೇಕಾದ್ರೆ ನೋಡ್ರಿ ಅದನ್ನು. ಏಕಲವ್ಯ ಪ್ರಶಸ್ತಿ ಮೊತ್ತ ಪ್ರಸ್ತುತ ಎಷ್ಟು ಲಕ್ಷ ಅಂತಂದ್ರೆ 4 ಲಕ್ಷ ರೂಪಾಯಿ ಏಕಲವ್ಯ ಪ್ರಶಸ್ತಿ ಮೊತ್ತ ಬರುತ್ತೆ ನೋಡಿ ಸರ್. ಇದು ಇವು ಎಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ಬ್ಯಾಡ್ಮಿಂಟನ್ ಬಗ್ಗೆ. ಲೇಡಿ ರತನ್ ಟಾಟಾ ಟ್ರೋಫಿ ಒಂದು ಬರ್ತಂತಂದ್ರೆ ಬ್ಯಾಡ್ಮಿಂಟನ್ ಲೇಡಿ ರತನ್ ಟಾಟಾ. ನೆಕ್ಸ್ಟ್ ಇರ್ಲಾಲ. ನೆಕ್ಸ್ಟ್ ಇನ್ನೂ 2 ಬರ್ತವಲ್ರಿ, ಮೇನ್ ಬರ್ತವ್ರಿ ಅವು ಬ್ಯಾಡ್ಮಿಂಟನ್ಗೆ. ಯಾವ ಸರ್? ಥಾಮಸ್ ಮತ್ತು ಉಬರ್ ಕಪ್. ಇವೆಲ್ಲ ಅದಕ್ಕಂತಂದ್ರೆ ಬ್ಯಾಡ್ಮಿಂಟನ್ಗೆ ಸಂಬಂಧಪಡುತ್ತೆ ನೋಡ್ರಿ. ಇತ್ತೀಚೆಗೆ DRDO ಅಧ್ಯಕ್ಷರಾಗಿ ಯಾರು ನೇಮಕ ಅಂತಾರೆ? DRDOದು ರಾಜೇಶ್ ಕುಮಾರ್ ಸಿಂಗ್ ಅಂತ ನೋಡ್ರಿ. DRDO ಅದಕ್ಕಿಂತ ಮುಂಚೆ ಯಾರಿದ್ರಿ? ಸಮೀರ್ ಕಾಮತ್. ಈ ಪ್ರಸ್ತುತ DRDO ಮುಖ್ಯಸ್ಥರಿಗೆ ಯಾರು ನೇಮಕ ಅಂತಂದ್ರೆ ಯಾರ್ರಿ?
ರಾಜೇಶ್ ಕುಮಾರ್ ಸಿಂಗ್ ನೋಡ್ರಿ. ಪ್ರಸ್ತುತ CDS ಯಾರು ನೇಮಕಾರ ಈಗ? ರಾಜ ಸುಬ್ರಹ್ಮಣ್ಯ. ಪ್ರಸ್ತುತ ನೌಕಾಪಡೆ ಮುಖ್ಯಸ್ಥರ ನೇಮಕಾರ ಕೃಷ್ಣ ಸ್ವಾಮಿನಾಥ್. ಇಲ್ಲೊಂದ್ಸಲ ನೋಡ್ರಿ, ಪ್ರಸ್ತುತ ನೌಕಾಪಡೆ ಮುಖ್ಯಸ್ಥ ಕೃಷ್ಣ ಸ್ವಾಮಿನಾಥ್. ಪ್ರಸ್ತುತ CDS ರಾಜ್ ಸುಬ್ರಹ್ಮಣ್ಯ. ಪ್ರಸ್ತುತ DRDO ಮುಖ್ಯಸ್ಥರ ಅಂತಂದ್ರೆ ರಾಜೇಶ್ ಕುಮಾರ್ ಸಿಂಗ್. ಪ್ರಸ್ತುತ ಭೂಸೇನೆ ಮುಖ್ಯಸ್ಥರ ಅಂತಂದ್ರೆ ಉಪೇಂದ್ರ ದ್ವಿವೇದಿ. ಪ್ರಸ್ತುತ ವಾಯುಪಡೆ ಮುಖ್ಯಸ್ಥರ ಅಂತಂದ್ರೆ ಅಮರ್ಪ್ರೀತ್ ಸಿಂಗ್. ಪ್ರಸ್ತುತ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರ ಅಂತಂದ್ರೆ ದಿನಕರ್ ದೇಸಾಯಿ ಸರ್, ಕರೆಕ್ಟಲ್ಲ? PN ದೇಸಾಯಿ. ಸೊ ದಿನಕರ್ ಸ್ವಲ್ಪ PN ದೇಸಾಯಿ ಯಾರಂತಂದ್ರೆ PN ದೇಸಾಯಿ ಅಂತ ಕರ್ನಾಟಕದ ಪ್ರಸ್ತುತ ಮಾನವ ಹಕ್ಕುಗಳ ಅಧ್ಯಕ್ಷರು ಬರ್ತ ನೋಡಿ. ಯಾವ ಸ್ಥಾಪನೆ DRDO 1958 ಜನವರಿ 1. DRDO ಅಂತಂದ್ರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ DRDOದ ಉಡಾವಣಾ ಕೇಂದ್ರ ನೂತನವಾಗಿ ಎಲ್ಲಿ ಸ್ಥಾಪನೆ ಮಾಡ್ಕೊಂಡು ಮಾಡ್ಯಾರ? ಪಶ್ಚಿಮ ಬಂಗಾಳದ ಜುನ್ಪುಟ್ಟ ಗ್ರಾಮ. ಪಶ್ಚಿಮ ಬಂಗಾಳದ ಜುನ್ಪುಟ್ಟ ಗ್ರಾಮ. DRDOದ ಉಡಾವಣಾ ಕೇಂದ್ರ ಎಲ್ಲಿದೆ ಅಂತ ಮೇನ್ ಇರೋದು ಒಡಿಶಾದ ಬಾಲ್ಸೋರು ಅಥವಾ APJ ಅಬ್ದುಲ್ ಕಲಾಂ ಅಂತ ಬರ್ತಲ್ರಿ ಸರ, ಒಡಿಶಾದ ಬಾಲ್ಸೋರು. ನೂತನ ಎಲ್ಲಿ ಮಾಡ್ಕೊಂಡು ಮಾಡ್ಯಾರ ಅಂತಂದ್ರೆ ಪಶ್ಚಿಮ ಬಂಗಾಳದ ಜುನ್ಪುಟ್ಟ ಗ್ರಾಮ ಅಂತ ನೋಡ್ರಿ. ಅದು ಇನ್ನೊಂದು ಕ್ವಶನ್ ಕೇಳ್ತಾನೆ ಸರ, ಇಲ್ಲಿ DRDO ದೈವಕ್ಕೆ ಕ್ವಶನ್ ಕೇಳ್ತಾನೆ ರೀ. DRDOದ ದೈವಕ್ಕೆ ಏನು ಬರ್ತಂತಂದ್ರೆ ಸ್ಟ್ರೆಂಥಸ್ ವರ್ಜಿನ್ ಈಸ್ ಸೈನ್ಸ್ ಅಂತ ಬರ್ತ ನೋಡ್ರಿ. ಸ್ಟ್ರೆಂಥಸ್ ವರ್ಜಿನ್ ಈಸ್ ಇನ್ ಸೈನ್ಸ್ ಅಂತ ಬರ್ತಂದ್ರೆ ಬಲಶ ಮೂಲಂ ವಿಜ್ಞಾನಂ ಅಂತ ಬರ್ತ ನೋಡ್ರಿ ಅರ್ಥ. DRDO ದೈವಕ್ಕೆ ಏನು ಬರ್ತಂತಂದ್ರೆ ಬಲಶ ಮೂಲಂ ವಿಜ್ಞಾನಂ ಅಂತ ಬರ್ತ ನೋಡ್ರಿ ಸರ್. ಇದು ಈ DRDOದ ಮೊದಲ ಅಧ್ಯಕ್ಷರು ಅಂತಂದ್ರೆ RD ಕೊಠಾರಿ ಅಂತ ಬರ್ತ ನೋಡ್ರಿ. ದೌಲತ್ ಸಿಂಗ್ ಕೊಠಾರಿ ಅಂತ ನೋಡ್ರಿ. DRDO ಮೊದಲ ಅಧ್ಯಕ್ಷ ದೌಲತ್ ಸಿಂಗ್ ಕೊಠಾರಿ. ಹೆಚ್ಚೆಚ್ಚು ನೇಮಕ ಅಂತಂದ್ರೆ ಯಾರು? ರಾಜ್ಕುಮಾರ್ ಸಿಂಗ್ ಅವ್ರ ನೇಮಕ ನೋಡಿ ಸರ್. ಇದು ನಿನ್ನೆಲ್ಲ ಸರ್ ಹೇಳಿದಲ್ಲ ರುದ್ದಮ್ 2 ಬಗ್ಗೆ ಅಂತ ಹೇಳಿದ್ರು. ಏರ್ 2 ಸರ್ಫೇಸ್ ಅಂತ ಹೇಳಿದ್ರು. ಒಟ್ಟು 300 ಕಿಲೋಮೀಟರ್ ಸಾಮರ್ಥ್ಯ ಅಂತ ಹೇಳಿದ್ರು. 200 kg ತೊಗೊಂಡೋತು ಅಂತ ಹೇಳಿದ್ರು. ಅಲ್ಲಿ ಹೇಳಿದವ್ರ ಬಗ್ಗೆ ಸ್ಪೀಡ್ ಆಯ್ತು ರೀ. ನಮ್ದು ಯೋಜನೆ ಬರ್ತದೆ ಕೇಶೋರ್ ಯೋಜನೆ ಅಂತ ಬರ್ತಿರೋದು. ಕೇಶೋರ್ ಯೋಜನೆ. ಕೇಶೋರ್ ಈ ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಈ ಕೇಶೋರ್ ಯೋಜನೆಗೆ ನಮ್ಮ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಈ ಕೇಶೋರ್ ಯೋಜನೆಗೆ ಐತಲ್ರಿ ಯಾವ ಒಂದು ಬ್ಯಾಂಕ್ ಏನು ಮಾಡ್ತಾನೆ ನಮ್ಮ ಸಹಾಯ ಮಾಡ್ಕೊಂತ ಕ್ವಶನ್ ಕೇಳ್ತಾನೆ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ನೋಡ್ರಿ. ಅಂತಂದ್ರೆ ವಿಶ್ವ ಬ್ಯಾಂಕ್ ಅಂತ ಒಂದೇ, ವರ್ಲ್ಡ್ ಬ್ಯಾಂಕ್ ಅಂದ್ರೆ ಒಂದೇ, ಮತ್ತೆ ಕಂಪ್ಯೂಸ್ ಹಾಕೋಬೇಡ್ರಿ. ಇಲ್ಲಿ ಕೇಶೋರ್ ಯೋಜನೆ ಮುಖ್ಯ ಉದ್ದೇಶ ಏನಂತಂದ್ರೆ ಕರ್ನಾಟಕ ಸರ್ಕಾರವು ಕರಾವಳಿ ಮಾಲಿನ್ಯ ನಿಯಂತ್ರಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧಪಟ್ಟಂಥದ್ದು. ಕೇಶೋರ್ ಯೋಜನೆಗೆ ಸಂಬಂಧಪಡ್ತಾನೆ ಭಾಳ ಸಂಬಂಧಪಡ್ತದೆ. ಟೋಟಲ್ 5 ಬರ್ತವೆ. ಒಟ್ಟು ನಮ್ಮ ಕರ್ನಾಟಕ ಎದಕ್ಕೆ ಆಯ್ಕೆ ಮಾಡ್ಕೊಂತಂತಂದ್ರೆ ಈ ಕರಾವಳಿ ಸಂಬಂಧಪಟ್ಟ ಅಭಿವೃದ್ಧಿಗೊಳಿಸಲು ಯಾವ ಒಂದು ಯೋಜನೆ ಅಂತಂದ್ರೆ ಕೇಶೋರ್ ಯೋಜನೆ. ಇಲ್ಲಿ ಒಟ್ಟು ಎಷ್ಟು ಅಂತಂದ್ರೆ ವಿಶ್ವ ಬ್ಯಾಂಕ್ ಸಹಾಯ ಮಾಡಿದ ಎಷ್ಟು ಅಂತಂದ್ರೆ ಒಟ್ಟು 588 ಕೋಟಿ ವಿಶ್ವ ಬ್ಯಾಂಕ್ ಸಹಾಯ ಮಾಡಿದಂತ್ರಿ. ಒಟ್ಟು ಎಷ್ಟು ಅಂತಂದ್ರೆ ಒಟ್ಟು ಇದು 850 ಕೋಟಿ ವೆಚ್ಚ. ಅದು ವಿಶ್ವ ಬ್ಯಾಂಕ್ ಎಷ್ಟು ಸಹಾಯ ಮಾಡಿದಂತಂದ್ರೆ ಇಲ್ಲಿ 588 ಕೋಟಿ ನೋಡಿ ಸರ್. ಇದು ಇಲ್ಲಿ ಕೇಶೋರ್ ಯೋಜನೆ ಕೇಶೋರ್ ವಿಸ್ತೃತ ಕ್ವಶನ್ ಕೇಳ್ಬೋದು. ಶೋರ್ ಅಂತ ಬರ್ತಾ ದ ಕರ್ನಾಟಕ ಸ್ಟ್ರೆಂಥಿಂಗ್ ಕೋಸ್ಟಲ್ ರೆಸಿಲೆನ್ಸ್ ಆ್ಯಂಡ್ ಎಕನಮಿ ಅಂತ ಬರ್ತಾ ನೋಡ್ರಿ. ಈಗ ಹೇಳಿದ ಕೋಸ್ಟಲ್ ಅಂತ ಬರ್ತಲ್ರಿ. ದಿ ಕರ್ನಾಟಕ ಸ್ಟ್ರೆಂಥಿಂಗ್ ಕೋಸ್ಟಲ್ ರೆಸಿಲೆನ್ಸ್ ಆ್ಯಂಡ್ ಎಕನಮಿ ಅಂತ ಬರ್ತ ನೋಡಿ. ಇದೇನು ಮಾಡ್ತಂತಂದ್ರೆ ಈ ಕೇಶೋರ್ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಒಂದು ಯೋಜನೆ ಬರ್ತ ನೋಡಿ ಸರ್. ಇದು ನಾವು ಒಂದು ಹೇಳಿದೆ ನಿಮಗೆ ಕೇಶೋರ್ ಯೋಜನೆ ಐತೆ ಸರ್. ಟೋಟಲ್ 5 ರೀತಿ ಬರ್ತಾವ್ರಿ. ಅರಣ್ಯ ಇಲಾಖೆನೂ ಬರ್ತದ, ಮೀನುಗಾರಿಕೆ ಬರ್ತದ, ನಗರಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಬರ್ತದ, ಪಂಚಾಯತ್ ರಾಜ್ ಇಲಾಖೆ ಬರ್ತದ, ಕರ್ನಾಟಕ ಜೀವೋದ್ಯಮ ಮಂಡಳಿ ಬರ್ತದೆ, ಮತ್ತು KPCB. ಆಲ್ಮೋಸ್ಟ್ ಏನು ಮಾಡ್ತಂತಂದ್ರೆ ಇದು ಎಲ್ಲದಕ್ಕೂ ಸಹಾಯ ಮಾಡ್ತಾನೆ ನೋಡಿ ಸರ್. ಕೇಶೋರ್ ಅಂತ ಯೋಜನೆ ಬರ್ತಲ್ರಿ. ಇದು ಎಲ್ಲದ್ರೊಳಗೆ ಬರ್ತದೆ ನೋಡ್ರಿ. ಇದು ಈ ಕರ್ನಾಟಕ ಕರಾವಳಿ ಎಷ್ಟೈತ್ರಿ ಈಗ 343.30 ಐತ್ರಿ. ಕರೆಕ್ಟ್ ಅಲ್ಲ? 20 ಕೊಟ್ಟಾನ 30 ಕೊಟ್ಟಾನ 343 ಸಮಥಿಂಗ್ ಐತ್ರಿ. ಗೋವಾ ಕರಾವಳಿ ಎಷ್ಟೈತ್ರಿ 195+ ಐತಿ ನೋಡ್ರಿ. ಗೋವಾ ಕರಾವಳಿ ಯಾಕಂತ 100 ಇತ್ತದು. ಗೋವಾ ಕರಾವಳಿ ಎಷ್ಟೈತಿ ಅಂತಂದ್ರೆ 195. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರ್ತಕ್ಕಂಥ ರಾಜ್ಯ ಯಾವ್ದಣ್ಣ? ಗುಜರಾತ್. ಎಷ್ಟೈತಿ ಗುಜರಾತ್ ರೀ? 2340 ಬರ್ತೀರಿ. ಅದು 2340 2340 ಇದು ಗುಜರಾತ್ ಇದ್ದಿದ್ದು. ಸೆಕೆಂಡ್ ಯಾವ್ದು ಬರ್ತಾನ? ತಮಿಳ್ನಾಡು. ಅವಾಗ ಆಂಧ್ರ ಇತ್ತು, ಪ್ರಸ್ತುತ ತಮಿಳ್ನಾಡು. ಗುಜರಾತ್, ತಮಿಳ್ನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಕೇರಳ, ಒಡಿಶಾ, ಕರ್ನಾಟಕ, ಗೋವಾ. ಅರ್ಥ ಆಯ್ತಿಲ್ರಿ? ಇದು ಕರಾವಳಿ ಸಂಬಂಧಪಟ್ಟ ಜಗತ್ತಿನೊಳಗೆ ಕರಾವಳಿಗೆ ನಮ್ಮ ಭಾರತ ಸ್ಥಾನ ಐತಿ. ಜಗತ್ತಿನೊಳಗೆ 18ನೇ ಸ್ಥಾನ ಐತಿ ನೋಡ್ರಿ. ಜಗತ್ತಿನಲ್ಲಿ ಕರಾವಳಿ ಅತಿ ಹೆಚ್ಚು ಜಗತ್ತೊಳಗೆ ಕರಾವಳಿ ಅಂತ ದೇಶ ಯಾವ್ದ್ರಿ? ಕೆನಡಾ. ಸೆಕೆಂಡ್ ಯಾವ್ದಣ್ಣ? ಸೆಕೆಂಡ್
ಸೆಕೆಂಡ್ ಯಾವ್ದು ರೀ? ಇಂಡೋನೇಷ್ಯಾ ರೀ. ಜಗತ್ತತ್ತಿ ಹೆಚ್ಚು ರೀ. ಜಗತ್ತತ್ತಿ ಕಿರಣ ಬರ್ತಾರೆ, ಅತಿ ಹೆಚ್ಚು ಕರಾಳ ಕಿರಣ ಬರ್ತಾರೆ. ಸೆಕೆಂಡ್ ಯಾವ್ದು ಬರ್ತ ನೋಡ್ರಿ? ಇದು ಅರ್ಥ ಆದಿಲ್ಲ ಸರ್ ಇದು. ನೆಕ್ಸ್ಟ್ ಬರ್ತಾನ PM ಸ್ವನಿಧಿ ಬರ್ತ್ರಿ. PM ಸ್ವನಿಧಿ ಇದು ಯಾವ ವರ್ಷ ಬರ್ತ್ರಿ? 2020 ಬರ್ತ್ರಿ. ನೀ 2000 ಅಂದ್ರೆ ಏನು ಹೇಳಕ್ ನಾನು ಮತ್ತೆ ಅದ್ರಾಗ ಬರ್ಬೇಕು. ಅದು PM ಸ್ವನಿಧಿ ಬಂತಂತಂದ್ರೆ 2020 ಬರ್ತ್ರಿ. ಅದು ಅಂದ್ರೆ ಏನಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡ್ತಂತಂದ್ರೆ ಎಲ್ಲ ಒಂದು ಬೀದಿ ವ್ಯಾಪಾರ ಇರ್ತಲ್ಲ ಸರ್, ಅವರೆಲ್ಲ ಮನೆ ಕುಂತಿರ್ತಾರೆ. ಅವರಿಗೆ ಒಂದು ಸಾಲ ಕೊಡೋ ಸಂಬಂಧಪಟ್ಟಂತೆ ಯಾವ ಒಂದು ಯೋಜನೆ ಬರ್ತಂತಂದ್ರೆ PM ಸ್ವನಿಧಿ ಯೋಜನೆ ಬರುತ್ತೆ ನೋಡಿ ಸರ್. ಇದು ಇಲ್ಲಿ PM ಸ್ವನಿಧಿ ಸಂಬಂಧಪಟ್ಟಂತೆ ವಿಶೇಷ ರೂಪ ಏನಂತಂದ್ರೆ PM ಸ್ಟ್ರೀಟ್ ವೆಂಡೋರ್ಸ್ ಆತ್ಮನಿರ್ಭರ ನಿಧಿ ಅಂತ ನೋಡ್ರಿ. ಇದು ವಿಶೇಷ ರೂಪ. ಇದು PM ಸ್ವನಿಧಿ ಅಂತಂದ್ರೆ PM ಸ್ಟ್ರೀಟ್ ವೆಂಡೋರ್ಸ್ ಆತ್ಮನಿರ್ಭರ ನಿಧಿ ಸ್ಕೀಮ್ ಅಂತ ಬರುತ್ತೆ ನೋಡ್ರಿ. ಇದಕ್ಕೆ ಯಾಕೆ ಸುದ್ದಿ ಐತೆ ಅಂತಂದ್ರೆ ಇದು ಒಟ್ಟು 6 ವರ್ಷ ಆಯ್ತಂತ್ರಿ ಯೋಜನೆ ಬಂದಿದ್ದು. 2020 ಜೂನ್ 1ಕ್ಕೆ ಬರ್ತಂತಾನೆ. ಬರೋದು ಯಾವ ವರ್ಷ ಬರ್ತೀರಿ? 2020 ಜೂನ್ 1ಕ್ಕೆ ಬರ್ತಾನ. ಈ ಯೋಜನೆ ಎದಕ್ಕೆ ಸಂಬಂಧಪಡ್ತೀರಿ? ಇದು ಸಂಬಂಧಪಡ್ತದು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಭದ್ರತೆ ಇಲ್ಲದೆ ಕೈಗೆಟುಕೋದಲ್ಲಿ ಸಾಲ ಕೊಡೋ ಸಂಬಂಧಪಟ್ಟಂತೆ PM ಸ್ವನಿಧಿ 2020 ಜೂನ್ 1ಕ್ಕೆ ಬರ್ತೀರಿ. ಇದನ್ನ ಏನು ಮಾಡ್ರಿ ಅಂತ ಎಲ್ಲಿಗೆ ವಿಸ್ತರಣೆ ಮಾಡಿ ಅಂತ ಕ್ವಶನ್ ಕೇಳ್ತಾನೆ. ಇದನ್ನು 2030 ಮಾರ್ಚ್ 31 ನೋಡ್ರಿ. PM ಸ್ವನಿಧಿಯನ್ನು ಎಲ್ಲಿಗೆ ವಿಸ್ತರಣೆ ಮಾಡ್ರಿ ಅಂತ ಕ್ವಶನ್ ಕೇಳಂತಂದ್ರೆ 2030 ಮಾರ್ಚ್ 31ಕ್ಕೆ ಮಾಡ್ತಾರೆ ಅಂತ ವಿಸ್ತರಣೆ ಮಾಡಿ ನೋಡಿ ಸರ್. ಇದು ಇಲ್ಲಿ ಮೊದಲ ಹಂತದಲ್ಲಿ ಎಷ್ಟು ಸಾಲ ಕೊಡುತ್ತೆ ಅಂತಂದ್ರೆ 10,000 ರೂಪಾಯಿ ಸಾಲ ಕೊಡ್ತದೆ ನೋಡ್ರಿ. ಒಟ್ಟು 3 ಕಂತು ಕೊಡ್ತಾನೆ ಸಾಲ. ಅದು ಮೊದಲ ಹಂತ ಎಷ್ಟು ಅಂತಂದ್ರೆ 3,000. ಈ PM ಸ್ವನಿಧಿಗೆ ಏನ್ರಿ 10,000. ಈ PM ಸ್ವನಿಧಿಗೆ ಯಾವೊಂದು ಬ್ಯಾಂಕ್ ಅನುಷ್ಠಾನ ಮಾಡಿ ಅಂತ ಕ್ವಶನ್ ಕೇಳ್ತಾನೆ ರೀ. ಅನುಷ್ಠಾನ ಸಿಡ್ಬಿ ನೋಡ್ರಿ. ಯಾವೊಂದು ಬ್ಯಾಂಕ್ ಅಂತಂದ್ರೆ ಸಿಡ್ಬಿ ಅಂದ್ರೆ ಏನದು? ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ತಾನೆ. ಈ ಸಿಡ್ಬಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿತಿರ್ತದೆ? ಲಕ್ನೋ. ಯಾವ ಸ್ಥಾಪನೆ ಆಗ್ತಾನೆ? ಸಿಡ್ಬಿ 1990 ಅಕ್ಟೋಬರ್ 2ಕ್ಕೆ ಏನಂತ ಸಿಡ್ಬಿ ಸ್ಥಾಪನೆ ಆತ್ರಿ. ಈ ಸಿಡ್ಬಿ ಕರೆಕ್ಟ್ ಅಲ್ರಿ? 1990 ಸಿಡ್ಬಿ ಬ್ಯಾಂಕ್ ಸ್ಥಾಪನೆ ಆತ. ಹೆಡ್ ಕ್ವಾರ್ಟರ್ಸ್ ಲಕ್ನೋ ಐತ್ರಿ. ಈ ಸಿಡ್ಬಿ ಬ್ಯಾಂಕ್ ಯಾವ ಒಂದು ಸಮಿತಿ ಮೂಲಕ ಸ್ಥಾಪನೆ ಆಗುತ್ತೆ ಅಂತಂದ್ರೆ ಟಂಡನ್ ಕಮಿಟಿ. ಯಾವ ಸಮಿತಿ ಅಂತಂದ್ರೆ ಟಂಡನ್ ಕಮಿಟಿ ಮೂಲಕ ಏನು ಮಾಡ್ತಂತಂದ್ರೆ ಈ ಸಿಡ್ಬಿ ಬ್ಯಾಂಕ್ ಸ್ಥಾಪನೆ ಆಯ್ತು ನೋಡಿ ಸರ. ಇದು 1ನೇ ಕಂತ ಏನಂತ ಮೊದಲು 10,000 ಸಾಲ ಕೊಡ್ತಂತ ಅಂತ ಹೇಳಿದೆ. ಈ ಪ್ರಸ್ತುತ 15,000 ಮಾಡ್ರಿ ಅಂತದನ್ನ. 2ನೇ ಕಂತ ಏನು ಮಾಡ್ತಾರೆ ಅಂತಂದ್ರೆ ಮೊದಲು 20,000 ಇತ್ತು, ಅದನ್ನ 25,000 ಮಾಡ್ಯಾರ. 3ನೇ ಕಂತ ಏನಂತಂದ್ರೆ 50,000 ರೂಪಾಯಿ ಏನಂತಂದ್ರೆ ಇದು ಒಟ್ಟು ಸಾಲ ಕೊಡುತ್ತೆ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, PM ಸ್ವನಿಧಿ ಯಾವ ವರ್ಷ ಬರ್ತಾ? 2020 ಜೂನ್ 1ಕ್ಕೆ ಬರುತ್ತೆ. ಇದನ್ನ ಎಲ್ಲಿಗೆ ವಿಸ್ತರಣೆ ಮಾಡ್ರಿ ಅಂತ ಇದೆ? 2030 ಮಾರ್ಚ್ 30. ಇದು ಯಾವ ಸಚಿವಾಲಯ ಬರುತ್ತೆ ಅಂತಂದ್ರೆ ವಸತಿ ಮತ್ತು ನಗರ. ಯಾವಂತಂದ್ರೆ ವಸತಿ ಮತ್ತು ನಗರ ಸಚಿವಾಲಯ ಮಾಡುತ್ತೆ ಅಂತಂದ್ರೆ ಇದು ಬರ್ತದೆ ನೋಡಿ ಸರ್. ಇದು ಈಗ ಹೆಂಗೆ ಕಿವಿ ನೋಡ್ಕೊಂಡು ಎಲ್ಲರೂ ಈಗ ಇತ್ತೀಚೆಗೆ RCB ಐತಿಹಾಸಿಕ ಸಾಧನೆ ಸುಮ್ಮನೆ ಹೇಳ್ಬೋಣ ಆಗ್ಬಿಡ್ತು ಅಂತಂದ್ರೆ ಸ್ವಲ್ಪ ನೋಡ್ರಿ. ಕ್ವಶನ್ ಕೇಳ್ತಾನೆ ಕರೆಕ್ಟ್ ಹೇಳ್ರಿ. ಫೈನಲ್ ಹಿಡಿತಿ ಸರ್ RCB ಫೈನಲ್ ರೀ IPL ಗುಜರಾತ್ನ ಅಹಮದಾಬಾದ್. ಎಷ್ಟನೇ ಆವೃತ್ತಿ? ಅದು 19ನೇ ಆವೃತ್ತಿ. ಯಾರ ವಿರುದ್ಧ ಗೆಲ್ತಾರೆ? RCB. ಗುಜರಾತ್ ಟೈಟನ್ಸ್ ಏನು ಮಾಡ್ತಾನೆ ನಮ್ಮ RCB ಗೆಲ್ತಾನೆ ನೋಡಿ ಸರ್. ಇದು ಒಟ್ಟು ಎಷ್ಟು ಬಾರಿ ಗೆಲ್ತಾನೆ RCB? 2 ಬಾರಿ. GT 1 ಬಾರಿ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಪಂದ್ಯ ಶ್ರೇಷ್ಠಗಾರ ಪ್ರಶಸ್ತಿ ವಿರಾಟ್ ಕೊಹ್ಲಿ. ಪಂದ್ಯ ಶ್ರೇಷ್ಠಗಾರ ಪ್ರಶಸ್ತಿ ಅಂತಂದ್ರೆ ವಿರಾಟ್ ಕೊಹ್ಲಿ. ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿ. ಎಷ್ಟು ರನ್ ರೀ? 7-7-6. ಪರ್ಪಲ್ ಕ್ಯಾಪ್ ಯಾರಿಗೆ ರೀ? ಕಗಿಸೋ ರಬಡ 29 ವಿಕೆಟ್. ಕಗಿಸೋ ರಬಡ 29 ವಿಕೆಟ್. ಬೈ 28 ವಿಕೆಟ್ ರೀ. ಕರೆಕ್ಟ್ ಕೇಳ್ರಿ. ನೀವೇ ಮಾತಾಡ್ಕೋಬೇಡ್ರಿ. ಡಬಲ್ ಕ್ವಶನ್ಗೆ ಆಗ್ತಲ್ಲಿ. ನೆಕ್ಸ್ಟ್ ಅತಿ ಹೆಚ್ಚು ಡಾಟ್ ಬಾಲ್ಸ್ ಮೊಹಮ್ಮದ್ ಸಿರಾಜ್. ಅತಿ ಹೆಚ್ಚು ಡಾಟ್ ಬಾಲ್ ಅಂತಂದ್ರೆ ಮೊಹಮ್ಮದ್ ಸಿರಾಜ್. ಕರೆಕ್ಟ್ ಫುಲ್ ಕೇಳ್ರಿ. ಸೂಪರ್ ಸಿಕ್ಸರ್ಸ್ ಪ್ರಶಸ್ತಿ ಫುಲ್ ಕೇಳ ನಾ ಅಂತೀನಿ. KE ಕೊಟ್ರ ಎಕ್ಸಾಮ್ KSB ಅಲ್ಲ. ಸ್ವಲ್ಪ ಎಲ್ಲ ಟೈಮ್ ನೋಡ್ಬೇಕು ಆಪ್ಷನ್ಸ್ ಅವನ್ನ, ಆಮೇಲೆ ಆನ್ಸರ್ ಹಾಕ್ಬೇಕು. ನೀವು ಒಮ್ಮೆಲೆ ಸೂಪರ್ ಸಿಕ್ಸರ್ ಆಗಿ ಒಮ್ಮೆಲೆ ಸೂರ್ಯವಂಶಿ ಹಾಕಿರ ಬುಡಕ್ ಅತ್ಯುತ್ತ ಏನ ಪಂದ್ಯ ಶ್ರೇಷ್ಠ ಆಟಗಾರ ಅಂತ ಯಾರಿಗಿತ್ತು? ಅಲ್ಲೇ ಮಾಡ್ತಾರೆ. ಸೂಪರ್ ಸಿಕ್ಸರ್ ಪ್ರಶಸ್ತಿ, ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್, ಉದಯೋನ್ಮುಖ ಆಟಗಾರ, ಸೀಸನ್ ಅತ್ಯಂತ ಮೌಲ್ಯಯುತ ಆಟಗಾರ, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್. ಎಲ್ಲರಿಗೂ ಕೂಡ 4 ಪ್ರಶಸ್ತಿ ಕೊಟ್ಟು ನೋಡ್ರಿ. ವೈಭವ್ ಸೂರ್ಯವಂಶಿ ಸೀಸನ್ ಅತ್ಯಂತ ಮೌಲ್ಯಯುತ ಆಟಗಾರ, ಉದಯೋನ್ಮುಖ ಆಟಗಾರ, ಸೂಪರ್ ಸ್ಟ್ರೈಕರು, ಸೂಪರ್ ಸಿಕ್ಸರ್ಸ್ ಎಲ್ಲ ವೈಭವ್ ಸೂರ್ಯವಂಶಿ ಕೊಟ್ಟೋಣ ಸರ್. ಇದು ನೆಕ್ಸ್ಟ್ ಆಯ್ತು ಅಷ್ಟೇ. ಇದು ಮತ್ತೇನಿದ್ರು ಯಾವ ಸ್ಥಾಪನೆ ಹತ್ರ ಅಂದ್ರೆ ಏನು? ಸಮಾಧಾನಕರ ಬಹುಮಾನ ಯಾರು ಕೊಟ್ರಿ?
ಈ ಸಲ ಪಂಜಾಬ್ ರೀ ಚೆನ್ನಾಗಿ ತಪ್ತಿ ಅದು. ಈ ಸಲ ಏನು ಮಾಡ್ತಾರೆ ಅಂತಂದ್ರೆ ಪಂಜಾಬಿ ಕೊಟ್ರೆ ನೋಡಿ ಸರ್ ಇದು. ಮತ್ತೆ ಅವರು IPL ಬಗ್ಗೆ ಸೈಲೆಂಟಾಗಿ ಯಾವುದೇ ಜಗಳಿಲ್ಲ, ಜಗಳ ಮಂದಿ ದೈವ ಒಟ್ಟು ದೈವದ ಕಡೆ ಇರೋದಂತಂದ್ರೆ ಪಂಜಾಬ್. ಸಾಕು IPL ಬಗ್ಗೆ ಅಷ್ಟೇ ಅದು. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಗಾಯಕಿ ಸುಮನ್ ಕಲ್ಯಾಣಪುರ ನಿಧನ ಅದ ನೋಡ್ರಿ. ಸುಮನ್ ಕಲ್ಯಾಣಪುರ ಇವರು ಗಾಯಕಿ ಅಂತ ನಿಧನ ಆದ್ರೆ ಇವರು ಮುಂಬೈಲಿ ನಿಧನ ಆತರ. ಮೂಲತಃ ಕನ್ನಡದ ನೋಡ್ರಿ, ಮೂಲತಃ ಕನ್ನಡದವ್ರು ನೋಡಿ ಸರ್ ಇದು. ಇವರು ಒಂದೆರಡು ಗೀತೆ ರಚನೆ ಮಾಡ್ತಾರೆ ನೋಡಿ ಸರ್. ಯಾವಂತಂದ್ರೆ ಅಜ್ಕಲ್ ತೇರೆ ಮೇರೆ ಪ್ಯಾರ್ಕೆ ಚರ್ಚೆ ಅಂತ ಬರ್ತೀರಿ. ಮತ್ತು ನಾ ಆಡಲ್ಲ ಇದನ್ನು, ಅವ್ರು ಆಡಿದ್ದು. ಯಾರು ಆಡ್ಯಾರಿ? ಸುಮನ್ ಕಲ್ಯಾಣಪುರ ಅಂತ ಒಬ್ರು ಗಾಯಕಿ. ಯಾಕಂತ ಮೊನ್ನೆ ಆಶಾ ಭೋಸ್ಲೆಯವ್ರ ಸಂಗೀತ ಕ್ವಶನ್ ಕೇಳ್ದ, ಅದಕ್ಕೆ ಹೇಳಕೊಂತೀನಿ. ಯಾಕೆ ಹೇಳಕೊಂತೀನಿ ಅದನ್ನ ತಿಳ್ಕರಿ. ಈ ಯಾವ ಚಿತ್ರ ಬರೀತೀರ ಅಂತಂದ್ರೆ ಸಂಗೀತ ಅಂತಂದ್ರೆ ಅಜ್ಕಲ್ ತೇರೆ ಮೇರೆ ಪ್ಯಾರ್ಕೆ ಚರ್ಚೆ ಅಂತ ಬರ್ತೀರಿ. ನಾನಾ ಕರ್ತೆ ಪ್ಯಾರ್ ತುಮ್ ಸೇ ಅಂತ ಬರ್ತ ನೋಡ್ರಿ. ಅದು ನೆನ್ಪಿಡ್ರಿ ಅವನ. ಇವ್ರಿಗೆ 2023 ಪದ್ಮಭೂಷಣ ಕೊಡ್ತಾರ ನೋಡ್ರಿ. ಯಾರಿಗಂತಂದ್ರೆ ಸುಮನ್ ಕಲ್ಯಾಣಪುರ ಅವ್ರಿಗೆ 2023 ಪದ್ಮಭೂಷಣ ಕೊಡ್ತಾರ ಸರ್ ಇದು. ನಮ್ಮ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟ್ ಯಾವ ವರ್ಷ ಜಾರಿ ಆಗಿರ್ತಾನ? ಭಾರತೊಳಗೆ 2012 ಜಾರಿ ಆಗುತ್ತೆ ರೀ. 2012 ಏನು ಮಾಡ್ತಾರಂತ ಭಾರತದಲ್ಲಿ ಒಂದು 5 ನಗರಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ 10 ರೂಪಾಯಿ ನೋಟನ್ನು ಏನು ಮಾಡ್ತಾರಂತ ಪ್ಲಾಸ್ಟಿಕ್ ನೋಟನ್ನು ಜಾರಿ ಮಾಡ್ತಾರೆ. ಈ ಅದೇ ಸುದ್ದಿ ಐತಿ. ಈಗ ನಾವು ಒಳ್ಳೆ ಪ್ಲಾಸ್ಟಿಕ್ ನೋಟ್ ಮಾಡಬೇಕು, ಅತಿ ಹೆಚ್ಚು ದೀರ್ಘಕಾಲ ಬಾಳಿಕೆ ಆಗ್ತಾವ, ಅತಿ ಅರಿಯಲಿವು ಅಂತ ಏನು ಮಾಡ್ತಾರೆ ಅಂತಂದ್ರೆ ಈ ಪ್ಲಾಸ್ಟಿಕ್ ನೋಟ್ ಸಂಬಂಧಪಟ್ಟಂತೆ ಚರ್ಚೆಗೈತಿದು. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟು ಜಾರಿ ಮಾಡೋಂಥ ದೇಶ ಅದು ಬರ್ತಂತಂದ್ರೆ ಆಸ್ಟ್ರೇಲಿಯಾ. ಯಾವ ವರ್ಷ ಜಾರಿ? ಆಸ್ಟ್ರೇಲಿಯಾ 1988. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟನ್ನು ಜಾರಿ ಮಾಡೋಂಥ ದೇಶ ಅದು ಬರ್ತಂತಂದ್ರೆ ಆಸ್ಟ್ರೇಲಿಯಾ. ಯಾವ ವರ್ಷ ಅಂತೇನೆ? 1988. ನೆಕ್ಸ್ಟ್ ಇಲ್ಲಿ ಯುರೋಪಿನ ಏನಂತಂದ್ರೆ ಯುರೋಪ್ ರಾಷ್ಟ್ರ ಯಾವ್ದು ಬರ್ತಂತಂದ್ರೆ ಯುರೋಪ್ ರಾಷ್ಟ್ರ ಅಂತಂದ್ರೆ ರೋಮೇನಿಯಾ ಅಂತ ಬರ್ತಂತ ನೋಡ್ರಿ. ರೋಮೇನಿಯಾ ಅಂದ್ರೆ ಯುರೋಪ್ ಒಳಗೆ ಪ್ಲಾಸ್ಟಿಕ್ ನೋಟನ್ನು ಜಾರಿ ಮಾಡೋಂಥ ದೇಶ ಅದು ಬರ್ತಂತಂದ್ರೆ ರೋಮೇನಿಯಾ ಬರ್ತ ನೋಡ್ರಿ. ಆಸ್ಟ್ರೇಲಿಯಾ ಯಾವ ವರ್ಷ ಅಂತೇನೆ? 88. ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ನೋಟನ್ನು ಜಾರಿ ಮಾಡೋಂಥ ನಗರ ಯಾವ್ದ್ರಿ? ಮೈಸೂರು ನೋಡ್ರಿ. ಕರ್ನಾಟಕದಲ್ಲಿ ಈ ಪ್ಲಾಸ್ಟಿಕ್ ನೋಟನ್ನು ಜಾರಿ ಮಾಡಿ 10 ರೂಪಾಯಿ ನೋಟ್ರಿ. ನಮ್ಮ ಭಾರತ 10 ರೂಪಾಯಿ ಐತಿ. ಮತ್ತು ಪ್ಲಾಸ್ಟಿಕ್ ನೋಟ್ ಜಾರಿ ಮೈಸೂರಾಗ ಏನು ಮಾಡ್ತಾರೆ ಅಂತಂದ್ರೆ ಜಾರಿ ಮಾಡ್ತೊಂಡ್ರಿ. ಇಲ್ಲಿ ನಮ್ಮ ಭಾರತದಲ್ಲಿ ಒಟ್ಟು ನೋಟು ಅಮಾನ್ಯೀಕರಣ ಎಷ್ಟು ಬರತ್ತಣ? ನೋಟು ಅಮಾನ್ಯೀಕರಣ ಆಗೋದು 3 ಬಾರಿ. 1946, 1978, 2016. 1946, 1978, 2016. ನೋಟು ಅಪಮೌಲ್ಯೀಕರಣ ಬಂತಂತಂದ್ರೆ 1949, 1966, 1991. ಇದು ನೋಟು ಅಪಮೌಲ್ಯೀಕರಣ ಅಂತ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಒಟ್ಟು ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರೆ ಅಂತಂದ್ರೆ 3 ಬಾರಿ. 1962, 1971, 1975 ನೋಡಿ ಸರ್ ಇದು. ಸರಿ, ವಿಶ್ವ ತಂಬಾಕು ರೈತ ದಿನ ಅಂತ ಮಾಡ್ತಾರೆ ಮೇ 31. ವಿಶ್ವ ತಂಬಾಕು ರೈತ ದಿನ ಅಂತ ಮಾಡ್ತಾರೆ ಮೇ 31ಕ್ಕೆ ಮಾಡ್ತಾರೆ. ನಮ್ಮ ಭಾರತದಲ್ಲಿ ತಂಬಾಕು ಮಂಡಳಿ ಐತ್ರಿ ಗುಂಟೂರು, ಆಂಧ್ರ ಪ್ರದೇಶದ ಗುಂಟೂರು. ತಂಬಾಕು ಸಂಶೋಧನಾ ಕೇಂದ್ರ ಬಂತಂದ್ರೆ ಆಂಧ್ರ ಪ್ರದೇಶ ರಾಜಮಂಡ್ರಿ ನೋಡ್ರಿ. ಕಟ್ಟಲ್ರಿ. ತಂಬಾಕು ಮಂಡಳಿ ಬಂತಂತಂದ್ರೆ ಗುಂಟೂರು ಕಂಡು ಬರ್ತಾರೆ. ತಂಬಾಕು ಸಂಶೋಧನಾ ಮಂಡಳಿ ಅಂತಂದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ ಬರ್ತ ನೋಡಿ ಸರ್ ಇದು. ತಂಬಾಕು ರೈತ ದಿನ ಅಂತ ಮಾಡ್ತೀವಿ ಅಂತ ಮೇ 31. ಈ ಮಾದಕ ವ್ಯಸನ ಸಂಬಂಧಪಟ್ಟಂತೆ ಯಾವೊಂದು ಸಂಖ್ಯೆ ಬರ್ತಿರೋದು? ಮಾದಕ ವಸ್ತು 1930 ಸೈಬರ್ ಅದು 1933 ಅಂತಂದ್ರೆ ಮಾದಕ್ಕೂ ಸಂಬಂಧಪಟ್ಟಂತೆ ಏನು ಮಾಡ್ತಂತಂದ್ರೆ ಒಂದು ಹೆಲ್ಪ್ಲೈನ್ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಸರ್ ಇಲ್ಲಿ ನೋಡ್ರಿ, ವಿಶ್ವದಲ್ಲೇ ಮೊದಲ ಬಾರಿಗೆ ಪೀಳಿಗೆ ಆಧಾರಿತ ತಂಬಾಕು ನಿಷೇಧ ಮಾಡಿದಂಥ ದೇಶ ಅದಂತ್ರಿ ಮಾಲ್ಡೀವ್ಸ್ ನೋಡ್ರಿ. ಅಂದ್ರೆ ಏನಂತಂದ್ರೆ ಈಗೇನು ಹುಡ್ತಲ್ಲ ಸರ್ ಮಕ್ಕಳು, ಅಂದ್ರೆ ಕೆಲವೊಂದಿಷ್ಟು 2018 ಹುಟ್ಟಿದ್ರಪ್ಪ, ಅವ್ರು ತಂಬಾಕು ಮತ್ತು ಸಿಗರೇಟ್ ಸೇದಂಗಿಲ್ಲ. ಆ ಥರ ಪೀಳಿಗೆ ಆಧಾರಿತ ಒಂದು ವಿಶ್ವದಲ್ಲಿ ಮೊದಲ ಬಾರಿಗೆ ಪೀಳಿಗೆ ಆಧಾರಿತ ತಂಬಾಕು ನಿಷೇಧ ಮಾಡಿದಂಥ ದೇಶ ಅದು ಬರ್ತಂತಂದ್ರೆ ಮಾಲ್ಡೀವ್ಸ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಿಲ್ಲ ಯಾವ್ದು ಸರ್? ಅದು 16 ವರ್ಷಗಳಿದ್ದಾರೆ. ಆಸ್ಟ್ರೇಲಿಯಾ ಒಂದು ಮಾಡ್ತಿ, ಮತ್ತು ಇಂಡೋನೇಷ್ಯಾ ಒಂದು ಮಾಡಕ್ಕಂತದ, ಮತ್ತು ಅದ್ರಿ ಮಲೇಷಿಯಾ ಕರೆಕ್ಟ್ ಅಂತಂದ್ರೆ ಮಲೇಷಿಯಾ, ಮತ್ತು UK ಮಾಡ್ಕೊಂಡು ಮಾಡಿ ನೋಡಿ ಸರ್. ಅದು 16 ವರ್ಷ ಬಂತಂತಂದ್ರೆ UK, 18 ವರ್ಷ ಆಸ್ಟ್ರೇಲಿಯಾ. ಸುಮ್ಮ ಮುಗಿಬೇಡ, 16 ಆಸ್ಟ್ರೇಲಿಯಾ ರೀ, 16 ಆಸ್ಟ್ರೇಲಿಯಾ ಬರ್ತಂತ ನೋಡ್ರಿ. ಅದು ಸ್ವಲ್ಪ